Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಪರಿಶುದ್ಧವಾದಂತಹ ಈ ಪವಿತ್ರ ಗಳಿಗೆಯಲ್ಲಿ ನಾವೆಲ್ಲರೂ ದೇವರ ಸಾಮ್ರಾಜ್ಯವನ್ನು ಧ್ಯಾನಿಸಲು ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ನಾವು ಒಂದಾಗುತ್ತಾ ಇದ್ದೇವೆ. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ. ದೇವರು ನಮ್ಮನ್ನು ಹೇರಾಳವಾಗಿ ಪ್ರೀತಿಸುತ್ತಾರೆ. ದೇವರ ಪ್ರೀತಿ ಎಷ್ಟು ಎಂಬುದಾದರೆ ವಿವರಿಸಲು ಅಸಾಧ್ಯವಾದಷ್ಟು ದೇವರ ಪ್ರೀತಿ. ಈ ದೇವರ ಪ್ರೀತಿಯನ್ನ ನಾವು ಆದಿಯಿಂದಲೇ ನೋಡುತ್ತೇವೆ ಪ್ರಿಯರೇ. ಇವತ್ತಲ್ಲ, ಆದಿಯಿಂದಲೇ ನಾವು ನೋಡುತ್ತೇವೆ. ದೇವರು ಆದಾಮ ಅವಳನ್ನ ಶಪಿಸಿದರೂ ಸಹ, ಅವರನ್ನ ಏದೇನ್ ತೋಟದಿಂದ ಬಹಿಷ್ಕರಿಸಿದರೂ ಸಹ ಅಲ್ಲಿ ನಾವು ನೋಡುತ್ತೇವೆ. ದೇವರು ತಮ್ಮ ಸೃಷ್ಟಿ ಕಾರ್ಯವನ್ನೇ ಆದಾಮ ಅವರಿಗೆ ಕೊಟ್ಟು ಬಿಟ್ರು. ಮಣ್ಣಿನಿಂದ ಸೃಷ್ಟಿ ಮಾಡಿದ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದಂತಹ ದೇವರು ತನ್ನ ಸೃಷ್ಟಿ ಕಾರ್ಯವನ್ನೇ, ಕಾರಣ ಆದಾಮ್ ಅವ್ವಳನ್ನ ಏದೇನ್ ತೋಟದಿಂದ ಬಹಿಷ್ಕರಿಸಿದ ಕಾರಣ ತನ್ನ ಸೃಷ್ಟಿ ಕಾರ್ಯವನ್ನೇ, ಒಬ್ಬ ಮನುಷ್ಯನನ್ನು ಉಂಟು ಮಾಡುವಂತೆ ಸೃಷ್ಟಿ ಮಾಡುವಂತ ಕಾರ್ಯವನ್ನೇ ಆದಾಮ್ ಅವ್ವಳಿಗೆ ದೇವರು ದಾನವಾಗಿ ಕೊಟ್ಟು ಬಿಟ್ರು. ಎಂಥ ಮಹತ್ತರವಾದ ಪ್ರೀತಿ ನೋಡಿ. ಇದನ್ನು ನಾವು ಯಾರು ಚಿಂತಿಸುವುದಿಲ್ಲ. ನಾವು ಚಿಂತಿಸುವುದಿಲ್ಲ. ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿಯು ಈ ಲೋಕದ ಸೃಷ್ಟಿ, ಹೌದಲ್ಲ? ಹೌದು. ಹಾಗೆ ನಾವೆಲ್ಲರೂ ಎಲ್ಲಿ ಹೇಗೆ ಜೀವಿಸುತ್ತೇವೆ ಎಂಬುದಾದರೆ ಒಂದು ಕುಟುಂಬವೆಂಬ ಗುಡಾರದಲ್ಲಿ ನಾವು ಜೀವಿಸುತ್ತೇವೆ. ಪ್ರತಿಯೊಬ್ಬರಿಗೂ ಒಂದೊಂದು ಕುಟುಂಬವಿದೆ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ಕುಟುಂಬದಲ್ಲಿ ಜನಿಸುತ್ತಾನೆ. ತಂದೆ ತಾಯಿಯ ಬಾಂಧವ್ಯದಲ್ಲಿ ಜನಿಸುತ್ತಾನೆ ಹೊರತು ಬೇರೆ ಯಾವುದರಲ್ಲಿ ಜನಿಸುವುದಿಲ್ಲ. ಅದು ಯಾವ ವಿಧವಾದ ಜನನವಾಗಬಹುದು, ಒಂದು ತಾಯಿಯ ಗರ್ಭದಲ್ಲಿಯೇ ಜನಿಸಬೇಕು. ಕುಟುಂಬದ ಪ್ರತಿನಿಧಿ ಎಂದುಕೊಳ್ಳಲು ತಾಯಿಯ ಗರ್ಭದಿಂದ ಜನಿಸುವಾಗಲೇ ಅದು ಕುಟುಂಬ. ಒಂದು ತಂದೆಯ ವೀರಾಣಿನ ಮೂಲಕವಾಗಿ ಜನಿಸುವುದೇ ಕುಟುಂಬ. ತಂದೆ ತಾಯಿಯ ಆ ಜೀನ್ನ ಮೂಲಕವಾಗಿ ಜನಿಸಿ ಬರುವುದೇ ಕುಟುಂಬ. ಆದಾಮನ ಸಂತತಿಯಿಂದ ಆದಾಮಿನಿಂದ ಹಿಡಿದು ಈ ದಿನದವರೆಗೂ ಆ ಜೀನ್ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಸಹ ಅಡಕವಾಗಿದೆ. ಅದೇ ನಮಗೆ ಒಳಿತು ಕೆಡುಕನ್ನ ತಿಳಿಸುವಂತಹ ಒಂದು ದೊಡ್ಡ ಪೊಕ್ಕಿಷವಾಗಿದೆ. ಪ್ರಿಯರೇ, ಇವತ್ತು ನಾವು ಧ್ಯಾನಿಸ್ತಾ ಇದ್ದೇವೆ ಕುಟುಂಬವನ್ನ ಕುರಿತು. ಯಾಕೆಂದರೆ ಇವತ್ತು ಕುಟುಂಬದ ಒಂದು ಸ್ಮರಣೆಯ ದಿನ, ಪವಿತ್ರ ಕುಟುಂಬದ ಹಬ್ಬ. ಧರ್ಮಸಭೆ ನಮಗೆ ಪವಿತ್ರ ಕುಟುಂಬವನ್ನ ನಮ್ಮ ಮುಂದೆ ಇಡ್ತಾ ಇದೆ. ಕುಟುಂಬ ಎಂದರೆ ಹೇಗಿರಬೇಕು, ಕುಟುಂಬ ಅಂದರೆ ಹೇಗೆ ಜೀವಿಸಬೇಕು, ಕುಟುಂಬ ಎಂದರೆ ಅದು ಎಷ್ಟು ಆಶೀರ್ವಾದಕರವಾದದ್ದು, ಕುಟುಂಬ ಎಂಬುದು ಎಷ್ಟು ಶ್ರೇಷ್ಠಕರವಾದದ್ದು, ಕುಟುಂಬ ಎಂಬುದು ಎಷ್ಟು ಆಶ್ರಯವನ್ನು ಕೊಡುತ್ತದೆ, ಕುಟುಂಬ ಎಂದೆಣಿಸುವಾಗ ಆ ಕುಟುಂಬದ ಮಹತ್ವವೇನು ಎಂಬುದನ್ನ ಕಂಡುಕೊಳ್ಳಬೇಕು, ಆಲೋಚಿಸಬೇಕು, ಚಿಂತಿಸಬೇಕೆಂಬುದಾಗಿ ಧರ್ಮಸಭೆ ನಮಗೆ ಕೊಡುತ್ತಾ ಇದೆ. 365 ದಿನವೂ ಸಹ 365 ವಿಷಯಗಳನ್ನು ನಾವು ಕುರಿತು ಚಿಂತಿಸುತ್ತೇವೆ. ಸಂತರಗಳನ್ನು ಕುರಿತು, ಹಲವಾರು ವಿಧದ ವಿಷಯಗಳ ಕುರಿತು ನಾವು ಚಿಂತಿಸುತ್ತೇವೆ. ಆದರೆ ವರ್ಷದಲ್ಲಿ ಒಂದು ದಿನ ಕುಟುಂಬವನ್ನು ಕುರಿತು ಧರ್ಮಸಭೆ ಚಿಂತಿಸುವುದಕ್ಕೆ ಒಂದು ಎಡೆ ಮಾಡಿಕೊಡುತ್ತದೆ. ಕುಟುಂಬಕ್ಕಾಗಿ ಪ್ರಾರ್ಥಿಸಲು ಧರ್ಮಸಭೆ ನಮಗೆ ಎಡೆ ಮಾಡಿಕೊಡುತ್ತದೆ. ಪ್ರಿಯರೇ, ಇವತ್ತು ಕುಟುಂಬದ ದಿನ, ಪವಿತ್ರ ಕುಟುಂಬದ ದಿನ. ಪ್ರಭು ಯೇಸು, ಮಾತೆ ಮರಿಯಮ್ಮನವರು, ಸಂತ ಜೋಸೆಫರು, ಪವಿತ್ರ ಕುಟುಂಬ. ಒಂದು ಕಡೆ ಅನ್ನ ಜೋಕಿಮ್ ಅವರ ಪವಿತ್ರ ಕುಟುಂಬ, ಇನ್ನೊಂದು ಕಡೆ ನಾವು ನೋಡುತ್ತೇವೆ ಎಲಿಜಬೆತ್ ಜಕ್ಕರಿಯನ ಪವಿತ್ರ ಕುಟುಂಬ. ಇನ್ನೊಂದು ಕಡೆ ಪ್ರಭು ಯೇಸು,
ಮಾತೆ ಮರಿಯಮ್ಮನವರು ಹಾಗೂ ಜೋಸೆಫರ ಪವಿತ್ರ ಕುಟುಂಬ. ಈ 3 ಪವಿತ್ರ ಕುಟುಂಬಗಳನ್ನು ನಾವು ಬೈಬಲ್ನಲ್ಲಿ ನಾವು ನೋಡುತ್ತೇವೆ. ಈ 3 ಪವಿತ್ರ ಕುಟುಂಬಗಳು ದೇವರನ್ನು ಆರಾಧಿಸುವ ಕುಟುಂಬಗಳಾಗಿದ್ದವು, ದೇವರನ್ನು ಮಹಿಮೆ ಪಡಿಸುವಂತಹ ಕುಟುಂಬಗಳಾಗಿದ್ದವು, ದೇವರ ನಾಮವನ್ನ ವ್ಯಕ್ತಪಡಿಸುವಂತಹ ಕುಟುಂಬಗಳಾಗಿದ್ದವು. ಪಾಪವನ್ನ ಅರಿತು ಪಾಪದಿಂದ ದೂರ ಆಗುವಂತಹ ಕುಟುಂಬಗಳಾಗಿದ್ದವು, ದೇವರಿಗಾಗಿ ಸಮರ್ಪಿಸಲ್ಪಟ್ಟಂತಹ ಕುಟುಂಬಗಳಾಗಿದ್ದವು, ಧರ್ಮಶಾಸ್ತ್ರದಲ್ಲಿಯೇ ನಿರತವಾಗಿ ವಾಸ ಮಾಡಿದಂತಹ ಕುಟುಂಬಗಳಾಗಿದ್ದವು. ಈ 3 ಕುಟುಂಬಗಳು, ಬೈಬಲ್ನ ಈ 3 ಕುಟುಂಬಗಳು ಅತಿ ಶ್ರೇಷ್ಠವಾದ ಕುಟುಂಬಗಳು. ಈ 3 ಕುಟುಂಬಗಳು ದೈವ ಚಿತ್ತಕ್ಕನುಸಾರವಾಗಿ ಜೀವಿಸಿದಂತಹ ಕುಟುಂಬಗಳು, ದೈವ ಚಿತ್ತಕ್ಕನುಸಾರವಾಗಿ ಕರೆ ಹೊಂದಿದಂತಹ ಕುಟುಂಬಗಳು. ಅವರವರು ತಮ್ಮ ಜೀವಿತದಲ್ಲಿ ಮಾಡಬೇಕಾದಂತಹ ಕರ್ತವ್ಯಗಳನ್ನ ದೈವ ಪದ್ಧತಿಯ ನಿಮಿತ್ತವಾಗಿ ಮಾಡಲು ತಮ್ಮನ್ನೇ ಸಮರ್ಪಿಸಿಕೊಂಡಂತಹ ಕುಟುಂಬಗಳು. ಅನ್ನ ಮತ್ತು ಜೋಕಿಮನನ್ನ ನೋಡುತ್ತೇವೆ. ಮಕ್ಕಳಿಲ್ಲದೆ ಇದ್ದರು, ಅದರ ವಿಶ್ವಾಸಿಗಳಾಗಿದ್ದರು. ಆದರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ದೇವರು ಅನ್ನ ಮತ್ತು ಜೋಕಿಮನ್ನ ಆರಿಸಿಕೊಂಡರು. ಅನ್ನ ಮತ್ತು ಜೋಕಿಮನ್ನ ಆರಿಸಿಕೊಂಡಂತಹ ಕ್ಷಣದಲ್ಲಿ ದೇವರು ಆದಿಯಲ್ಲೇ ತೀರ್ಮಾನಿಸಿದಂತಹ ಅವಳ ಪಾಪದ ನಿಮಿತ್ತವಾಗಿ, ಅವಳದ ಶಾಪದ ನಿಮಿತ್ತವಾಗಿ, ಆ ಶಾಪವನ್ನು ತೊಡೆದು ಹಾಕುವುದರ ನಿಮಿತ್ತವಾಗಿ, ಇಗೋ ಕನ್ಯೆಯೊಬ್ಬಳು ಉದಯಿಸುವಳು ಎಂಬಂತಹ ವಾಕ್ಯದ ನಿಮಿತ್ತವಾಗಿ ದೇವರು ಮಾತೆ ಮರಿಯಮ್ಮನವರನ್ನು ಆರಿಸಿಕೊಂಡರು. ಯಾವ ಹೆಣ್ಣಿನಿಂದ ಶಾಪವು ಪ್ರಾರಂಭವಾಯಿತೋ ಅದೇ ಹೆಣ್ಣಿನಿಂದ ರಕ್ಷಣೆಯು ಪ್ರಾರಂಭವಾಗುವಂತೆ ದೇವರು ಮಾತೆಯನ್ನು ಆರಿಸಿಕೊಂಡರು, ಈ ಅನ್ನ ಮತ್ತು ಜೋಕಿಮರ ಮೂಲಕವಾಗಿ. ಈ ಅನ್ನ ಮತ್ತು ಜೋಕಿಮರ ಮೂಲಕವಾಗಿ ಪ್ರಿಯರೇ, ಪವಿತ್ರ ಕುಟುಂಬವಾಗಿ ದೇವರಿಗೆ ಸಮರ್ಪಿಸಲ್ಪಟ್ಟಂತಹ ಮಗು ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು ತನ್ನ 5 ವರ್ಷ ಪ್ರಾಯದಲ್ಲಿಯೇ ದೇವರಿಗೆ ಮೀಸಲಾದಂತಹ ತಾಯಿ ಮಾತೆ ಮರಿಯಮ್ಮನವರು ದೇವಾಲಯದಲ್ಲಿಯೇ ಸ್ಥಿರವಾಗಿ ಜೀವಿಸಿ ದೈವ ಸೇವೆಯನ್ನು ಮಾಡುತ್ತಿದ್ದಂತಹ ಮಾತೆ ಮರಿಯಮ್ಮನವರು ಪವಿತ್ರಾತ್ಮ ಭರಿತರಾಗಿ ಪ್ರಭು ಯೇಸುವಿಗೆ ಜನ್ಮ ಕೊಡುವುದನ್ನು ನಾವು ನೋಡುತ್ತೇವೆ. ಆರಿಸಲ್ಪಟ್ಟಂತಹ ಕುಟುಂಬ. ಜೋಸೆಫರು ದಾವೀದನ ಸಂತತಿಯಿಂದ ಆರಿಸಲ್ಪಟ್ಟಂತಹ ವ್ಯಕ್ತಿ. ಪ್ರಭು ಯೇಸುವಿಗೆ ಸಾಕು ತಂದೆಯಾಗಿ ಆರಿಸಲ್ಪಟ್ಟಂತಹ ವ್ಯಕ್ತಿ. ಹೀಗೆ ದೈವ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಪ್ರಭು ಯೇಸುವಿನ ಜನನದ ಬಳಿಕ ಅವರನ್ನ ಅತ್ತಿತ್ತ ನಡೆದು ಸಾಗಿ ಪ್ರಭು ಯೇಸುವನ್ನ ಸಾಕಿದಂತಹ ಸಂತ ಜೋಸೆಫರು. ಆ ತಾಯಿಯ ಮಧ್ಯೆ, ಜೋಸೆಫರ ಮಧ್ಯೆ, ಪ್ರಭು ಯೇಸುವಿನ ಮಧ್ಯೆ ಇದ್ದಂತಹ ಒಂದು ಬಾಂಧವ್ಯ, ಒಂದು ಪರಿಶುದ್ಧತೆ, ಕಳಂಕವಿಲ್ಲದೆಯೇ ಜನಿಸಿ ಜೀವಿಸಿ ಮರಣ ಹೊಂದಿದಂತಹ ಮಾತೆ ಮರಿಯಮ್ಮನವರು. ಕಳಂಕವಿಲ್ಲದೆಯೇ ಜನಿಸಿ ಜೀವಿಸಿ ತಂದೆಯ ಚಿತ್ತಕ್ಕನುಸಾರವಾಗಿ ಪ್ರಭು ಯೇಸುವಿಗೆ ತಂದೆಯಾಗಿ ಮರಣ ಹೊಂದಿದಂತಹ ಸಂತ ಜೋಸೆಫರು. ನೋಡಿ, ಸಂತ ಜೋಸೆಫರನ್ನು ನೋಡುತ್ತೇವೆ. ತಂದೆಯ ಚಿತ್ತಕ್ಕನುಸಾರವಾಗಿ, ದೇವರ ಚಿತ್ತಕ್ಕನುಸಾರವಾಗಿ ಜನಿಸಿದವರು. ಪ್ರಭು ಯೇಸುವಿಗೆ ಒಂದು ತಂದೆ ಬೇಕು ಎಂದು ತಂದೆ ದೇವರಿಗೆ ಗೊತ್ತಿತ್ತು. ಪ್ರಭು ಯೇಸುವಿಗೆ ಒಂದು ತಂದೆಯ ಅವಶ್ಯಕತೆ ಇದೆ ಎಂಬುದಕ್ಕಾಗಿ ದೇವರು ಸಂತ ಜೋಸೆಫರನ್ನು ಆರಿಸಿಕೊಂಡರು, ಪ್ರಭುವಿಗಾಗಿ ಆರಿಸಿಕೊಂಡರು, ಮಾತೆ ಮರಿಯಳಿಗಾಗಿ ಆರಿಸಿಕೊಂಡರು. ಮಾತೆ ಮರಿಯಮ್ಮನವರು ಸಹ ಪರಿಶುದ್ಧರಾಗಿ ಜೀವಿಸಿದಂತೆ ಸಂತ ಜೋಸೆಫರು ಸಹ ಪರಿಶುದ್ಧರಾಗಿ ಜೀವಿಸಿದರು. ಅವರು ವಿವಾಹ ಜೀವಿತದಲ್ಲಿ ಒಂದಾಗಿ ದೈಹಿಕವಾಗಿ ತನ್ನ ಪತ್ನಿಯಾಗಿ ಸ್ವೀಕರಿಸಿದಂತಹ ಮಾತೆಯಲ್ಲಿ ಅವರು ದೈಹಿಕ ಸುಖವನ್ನು ಅನುಭವಿಸದೆ ಹೋದರೂ ಸಹ ಅವರು ಪರಿಶುದ್ಧರಾಗಿಯೇ ಜೀವಿಸಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ತಂದೆಯಾಗಿದ್ದರು. ಪವಿತ್ರ ಕುಟುಂಬ, ಪತಿ ಪತ್ನಿಯರಲ್ಲಿದ್ದಂತಹ ಬಾಂಧವ್ಯ, ಎಲ್ಲಿ ಹೋಗುವಾಗಲೂ ಜೊತೆಯೇ ಹೋಗುವರು. ನಾನು ಬೈಬಲ್ನ ಪುಸ್ತಕವನ್ನು ತೆರೆದು ನೋಡುವಾಗ ನಾವು ನೋಡುತ್ತೇವೆ, ಅವರು ಜೆರುಸಲೇಮಿನ ಆಲಯಕ್ಕೆ ಸಹ ಯೇಸುವಿನೊಂದಿಗೆ, ಜೋಸೆಫರೊಂದಿಗೆ, ಮಾತೆಯೊಂದಿಗೆ ಕುಟುಂಬವು ಜೆರುಸಲೇಮಿನ ದೇವಾಲಯವನ್ನು ಪ್ರವೇಶಿಸುತ್ತಾ ಇತ್ತು.
ನಡೆದು 3 ದಿನಗಳ ಕಾಲ ನಡೆದು ಹೋಗುತ್ತಾ ಇದ್ದರು ಜೆರುಸಲೇಮಿನ ದೇವಾಲಯಕ್ಕೆ. ಪ್ರಿಯರೇ, ಈ ಒಂದು ಸನ್ನಿವೇಶದಲ್ಲಿ ನಾನು ಚಿಂತಿಸಬೇಕೇನೋ, ನಾನು ಪವಿತ್ರ ಕುಟುಂಬವಾಗಿದ್ದೇನೆ ಎಂಬುದಾದರೆ, ನಾವು ಪವಿತ್ರ ಕುಟುಂಬ ಎಂಬುದಾದರೆ ಮೊದಲನೆಯ ಸಂಕೇತ, ನಾನು ನನ್ನ ಕುಟುಂಬವು ದೇವಾಲಯವನ್ನು ಸಂಧಿಸಬೇಕು. ದೇವಾಲಯವನ್ನು ಸಂಧಿಸಿ ದೇವರನ್ನು ಆರಾಧಿಸಬೇಕು. ಇದು ಪವಿತ್ರ ಕುಟುಂಬದ ಮೊದಲನೆಯ ಸಂಕೇತ. ಕುಟುಂಬವಾಗಿ ಬಲಿ ಪೂಜೆಗೆ ಹೋಗುವಂಥದ್ದು, ಕುಟುಂಬವಾಗಿ ಒಂದು ಸೇರುವಂಥದ್ದು, ಕುಟುಂಬದೊಂದಿಗೆ ಪ್ರಾರ್ಥಿಸುವಂಥದ್ದು, ಕುಟುಂಬದೊಂದಿಗೆ ಸಮರ್ಪಿಸುವಂಥದ್ದು. ಹೌದು ಪ್ರಿಯರೇ, ದೇವಾಲಯವನ್ನು ಸಮರ್ಪಿಸಿದರು, ದೇವಾಲಯಕ್ಕೆ ತಮ್ಮನ್ನು ಸಮರ್ಪಿಸಿಕೊಂಡರು. ಅವರೇ ದೇವಾಲಯವಾದರು ಮಾತ್ರವಲ್ಲ, ನೋಡಿ ಇಡೀ ವಿಶ್ವಕ್ಕೆ ಪ್ರಭು ಯೇಸುವಿನ ಸಂತ ಜೋಸೆಫರ ಮಾತೆ ಮರಿಯಮ್ಮನವರ ಕುಟುಂಬ ಒಂದು ನಿದರ್ಶನವಾಗಿದೆ, ಒಂದು ನಿದರ್ಶನವಾಗಿದೆ. ಧರ್ಮಶಾಸ್ತ್ರದಲ್ಲಿ ಪವಿತ್ರ ಕುಟುಂಬವಾಗಿದ್ದರು, ವಿಧೇಯತೆಯಲ್ಲಿ ಪವಿತ್ರ ಕುಟುಂಬವಾಗಿದ್ದರು, ನಡೆನುಡಿಗಳಲ್ಲಿ ಪವಿತ್ರ ಕುಟುಂಬವಾಗಿದ್ದರು, ಮಾಡುವ ಕೆಲಸಗಳಲ್ಲಿ ಪವಿತ್ರ ಕುಟುಂಬವಾಗಿದ್ದರು, ಮಾತುಕತೆಗಳಲ್ಲಿ ಪವಿತ್ರ ಕುಟುಂಬವಾಗಿದ್ದರು, ಚಿಂತೆ ಆಲೋಚನೆಗಳಲ್ಲಿ ಪವಿತ್ರ ಕುಟುಂಬವಾಗಿದ್ದರು, ಸಹಿಸುತ್ತಾ ಇದ್ದರು, ತ್ಯಾಗ ಮಾಡುತ್ತಾ ಇದ್ದರು. ಬಡತನ, ಕಷ್ಟ, ದಾರಿದ್ರ್ಯ ಇವೆಲ್ಲವೂ ಒಳಗೊಂಡಿತ್ತು ಸಂತ ಜೋಸೆಫರ ಮಾತೆ ಮರಿಯಮ್ಮರ ಕುಟುಂಬದಲ್ಲಿ. ನೋಡಿ, ಸಂತ ಜೋಸೆಫ್ ಮಾತೆ ಮರಿಯಮ್ಮರ ಕುಟುಂಬವು, ಸಂತ ಜೋಸೆಫ್ ಯೇಸು ಸ್ವಾಮಿಯ ಕುಟುಂಬವು ಎಷ್ಟು ಬಡತನದಲ್ಲಿ ಇತ್ತು ಎಂಬುದನ್ನ ನಾವು ಈ ದಿನದ ಶುಭ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಬೇಕು. ಎಲ್ಲರೂ ಬರಿಗಳನ್ನು ಅರ್ಪಿಸುವಾಗ ಓತಗಳನ್ನು ಅರ್ಪಿಸುತ್ತಾ ಇದ್ದರು, ಓರಿಗಳನ್ನು ಅರ್ಪಿಸುತ್ತಾ ಇದ್ದರು, ಕೊಬ್ಬಿದ ಓರಿಗಳನ್ನು ಅರ್ಪಿಸುತ್ತಾ ಇದ್ದರು, ಟಗರುಗಳನ್ನು ಅರ್ಪಿಸುತ್ತಾ ಇದ್ದರು, ಕುರಿಗಳನ್ನು ಅರ್ಪಿಸುತ್ತಾ ಇದ್ದರು. ಆದರೆ ಅತೀ ಬಡತನದಲ್ಲಿರುವವರು, ದಾರಿದ್ರ್ಯದಲ್ಲಿರುವವರು ಸಹ ಬಲಿಯನ್ನು ಅರ್ಪಿಸಬೇಕಾಗಿತ್ತು, ಬಲಿ ಕಾಣಿಕೆಯನ್ನು ಅರ್ಪಿಸಬೇಕಾಗಿತ್ತು. ಇದು ಕಡ್ಡಾಯ, ಇದು ಕಡ್ಡಾಯ, ಯಹೂದ್ಯರಿಗೆ ಕಡ್ಡಾಯ. ಪ್ರಭು ಯೇಸು ಯಹೂದ್ಯರಾಗಿದ್ದರು, ಕಡ್ಡಾಯವಾಗಿತ್ತು. ಆದರೆ ಸಂತ ಜೋಸೆಫರ ಬಡತನದ ನಿಮಿತ್ತವಾಗಿ, ಸಂತ ಜೋಸೆಫರ ಆ ಕಷ್ಟ ಜೀವಿತದ ನಿಮಿತ್ತವಾಗಿ, ನೋಡಿ ಅಲ್ಲಿ ಬಡವರು ಶ್ರೀ ಯೇಸು ಸ್ವಾಮಿ ಜನಿಸಿದ ಒಂದು ಬಡ ಕುಟುಂಬದಲ್ಲಿ, ದಲಿತ ಕುಟುಂಬದಲ್ಲಿ ಯೇಸು ಸ್ವಾಮಿ ಜನಿಸಿದ್ದು. ಅದಕ್ಕೆ ದೀನ ದಲಿತರಿಗೆ ಶುಭ ಸಂದೇಶವನ್ನು ಸಾರಲೆಂದು ಎಂಬುದಾಗಿ ಯೇಸು ಸ್ವಾಮಿ ಸೆನೆಗೋಗ್ನಲ್ಲಿ ಹೇಳುತ್ತಾರೆ, ದೇವರ ಆತ್ಮ ನನ್ನ ಮೇಲಿದೆ ಎಂಬುದಾಗಿ, ನಾನು ದೀನ ದಲಿತರಿಗಾಗಿ ಕರೆಯಲ್ಪಟ್ಟವನು ಎಂಬುದಾಗಿ. ಹೀಗೆ ಪ್ರಭು ಯೇಸು ಸ್ವಾಮಿಯನ್ನು ನಾವು ನೋಡುವಾಗ, ಪ್ರಿಯರೇ, ದೇವಾಲಯದಲ್ಲಿ ಮಗುವಾಗಿರುವ ಪ್ರಭು ಯೇಸುವನ್ನು 40ನೇ ದಿನ ಸಮರ್ಪಿಸುವಾಗ, ಸೂತಕದ ದಿನಗಳು ಕಳೆದ ಬಳಿಕ ದೇವಾಲಯ ಸಮರ್ಪಿಸುವಾಗ ಅಲ್ಲಿ ಕಾಣಿಕೆಯಾಗಿ ಕೊಡಲ್ಪಡುವಂಥದ್ದು, ಜೋಸೆಫರು 2 ಬೆಳವಕ್ಕಿಗಳನ್ನು ಕೊಡುತ್ತಾರೆ. ಬೆಳವಕ್ಕಿಗಳು, ಗುಬ್ಬಚ್ಚಿಗಳು, ಎಷ್ಟು ಬಡತನವಿರಬಹುದು ನೋಡಿ. ಹಾಗೂ 2 ಪಾರಿವಾಳಗಳನ್ನು ಕೊಡುತ್ತಾರೆ. ಇದು ತುಂಬಾ ಕಡು ಬಡತನದಲ್ಲಿರುವವರು ಕೊಡತಕ್ಕಂತ ಒಂದು ಬಲಿ. 2 ಪಾರಿವಾಳ ಹಾಗೂ 2 ಬೆಳವಕ್ಕಿಗಳನ್ನ ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸುತ್ತಾರೆ. ಅಂದರೆ ಯೇಸು ಸ್ವಾಮಿಯ ಕುಟುಂಬವು ಎಷ್ಟು ಕಷ್ಟಕರವಾಗಿತ್ತು. ದೈವ ಪುತ್ರರಾಗಿದ್ದರು. ದೈವ ಪುತ್ರರಾಗಿದ್ದವರು ದೈವ ಸಿಂಹಾಸನವನ್ನು ತೊರೆದು ಈ ಲೋಕಕ್ಕೆ ದರಿದ್ರರಾಗಿ ಬಂದರು. ದರಿದ್ರರ ಒಂದು ಕುಟುಂಬದಲ್ಲಿ ಜನಿಸಿದರು. ಸಿರಿವಂತಿಕೆಯ ರಾಜರ ಅರಸರುಗಳ ಸುಖದ ಸುಪ್ಪತ್ತಿಗೆಯಲ್ಲಿ ಜನಿಸಲಿಲ್ಲ. ಅದೆಲ್ಲ ಇಡೀ ವಿಶ್ವಕ್ಕೆ ಗೊತ್ತುಂಟು. ಒಂದು ದನದ ಕೊಟ್ಟಿಗೆಯಲ್ಲಿ ಜನಿಸಿದರು. ಅಲೆದು ಅಲೆದು ಹುಡುಕಿ ತಡುಕಿ ಅವರಿಗೆ ಸಿಕ್ಕಿದ್ದು ಒಂದು ದನದ ಕೊಟ್ಟಿಗೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರ ಕುಟುಂಬದ ಸಂಕೇತ ಮೊದಲನೆಯದು ವಿಶ್ವಾಸ. ಹಾಗೆಯೇ ನಾವು ಎಲಿಜಬೆತ್ ಅಮ್ಮನನ್ನ ನೋಡಬೇಕಾದರೆ, ಯೌವಾನ ಮತ್ತು ಎಲಿಜಬೆತ್ ಅಮ್ಮನನ್ನ ನೋಡಬೇಕಾದರೆ, ಜಕ್ಕರಿಯನನ್ನ ನಾವು ನೋಡಬೇಕಾದರೆ ಅಲ್ಲಿ ನಾವು ನೋಡುತ್ತೇವೆ ವಿಶ್ವಾಸ. ಸದಾ ಕಾಲ ಜಕ್ಕರಿಯನು ದೇವರಿಗೆ ಧೂಪ ಹಾಕುವಂತಹ ಕೆಲಸದಲ್ಲಿ ತೊಡಗಿದ್ದನು. ವಿಶ್ವಾಸಿಯಾಗಿದ್ದರು. ಸದಾಕಾಲ ದೇವರನ್ನು ಆರಾಧಿಸುವುದರಲ್ಲಿಯೇ ತಲ್ಲೀನನಾಗಿದ್ದನು. ಮಕ್ಕಳೇ ಇರಲಿಲ್ಲ, ಪ್ರಾಯ ತುಂಬಿ ಹೋಗಿತ್ತು.
ಮುಟ್ಟು ನಿಂತು ಹೋಗಿತ್ತು. ಆದರೆ ದೈವಾನುಗ್ರಹ ಭರಿತರಾದರು. ಜಕಾರಿಯನ ದೇವರ ದರ್ಶನವನ್ನು ಪಡೆದನು, ದೇವದೂತನ ದರ್ಶನವನ್ನು ಪಡೆದನು. ಎಲಿಜಬೆತ್ ತಮ್ಮಳು ಗರ್ಭಿಣಿಯಾದಳು. ಒಂದು ಮಗುವಿಗೆ ಜನ್ಮ ಕೊಟ್ಟರು. ಅಲ್ಲಿ ಸಹ ನಾವು ನೋಡುತ್ತೇವೆ, ಧರ್ಮಶಾಸ್ತ್ರ ವಿಧಿಗನುಸಾರವಾಗಿ ಜೀವಿಸಿದಂತಹ ಕುಟುಂಬ. ಮಗು ಜನಿಸಿ ಬೆಳೆಯುವಾಗ ಮಗುವು ಮನೆಯಿಂದ ದೂರವಾಯಿತು, ಬೆಂಗಾಡಿಗೆ ಹೋಯಿತು. ಆಹಾರವು ರೊಟ್ಟಿಯಾಗಿರಲಿಲ್ಲ, ದ್ರಾಕ್ಷರಸವಾಗಿರಲಿಲ್ಲ, ಮಾಂಸವಾಗಿರಲಿಲ್ಲ. ಮಿಡತೆಗಳಾಗಿದ್ದವು, ಜೇನು ಆಗಿತ್ತು. ವಸ್ತ್ರವು ಒಂಟಿಯ ದುಪ್ಪಟವಾಗಿತ್ತು. ಬೆಂಗಾಡಿನಲ್ಲಿ ಅಲೆದರು. ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ ಎಂದು ಪಶ್ಚಾತ್ತಾಪಕ್ಕೆ ಕರೆ ಕೊಟ್ಟರು. ಈ ಕುಟುಂಬ ಪವಿತ್ರ ಕುಟುಂಬದ ಸಂಕೇತ, ವಿಶ್ವಾಸದ ಸಂಕೇತ. ಎರಡನೆಯ ಸಂಕೇತವನ್ನು ನಾವು ನೋಡುವುದಾದರೆ, ಕುಟುಂಬ ಎಂದರೆ ಪ್ರೀತಿ. ಕುಟುಂಬ ಎಂದರೆ ಪ್ರೀತಿ. ಯಾವಾಗ ನಾವು ಪ್ರೀತಿಯಿಂದ ಒಂದಾಗುತ್ತೇವೋ, ಯಾವಾಗ ಪ್ರೀತಿಯಲ್ಲಿ ಬೆಸೆಯುತ್ತೇವೋ, ಅದೇ ಕುಟುಂಬ. ಗಂಡನನ್ನು ನೋಡಿದರೆ ಹೆಂಡತಿಗೆ ಆಗುವುದಿಲ್ಲ, ಹೆಂಡತಿಯನ್ನು ನೋಡಿದರೆ ಗಂಡನಿಗೆ ಆಗುವುದಿಲ್ಲ, ಎತ್ತವರಿಗೆ ಮಕ್ಕಳನ್ನಾಗುವುದಿಲ್ಲ, ಒಡಹುಟ್ಟಿದವರಿಗೆ ಒಡಹುಟ್ಟಿದವರನ್ನ ಕಂಡರೆ ಆಗುವುದಿಲ್ಲ. ಕುಟುಂಬ ನಮ್ಮ ಕುಟುಂಬ ಎಂಬುದಾಗಿ ಹೇಳಬಹುದು ಅಷ್ಟೇ. ಆದರೆ ಅಲ್ಲಿ ಪ್ರೀತಿಯೇ ಇಲ್ಲ ಅಂದ್ರೆ ಅದು ಕುಟುಂಬವಾಗಿರಲು ಸಾಧ್ಯವೇ ಇಲ್ಲ. ಕುಟುಂಬ ಎಂದರೆ ಪ್ರೀತಿ. ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ಒಬ್ಬರನ್ನೊಬ್ಬರು ಸಹಿಸಬೇಕು, ಒಬ್ಬರನ್ನೊಬ್ಬರು ಸ್ವೀಕರಿಸಬೇಕು, ಒಬ್ಬರನ್ನೊಬ್ಬರು ಕ್ಷಮಿಸಬೇಕು, ಒಬ್ಬರಿಗೊಬ್ಬರು ಪ್ರೋತ್ಸಾಹಿಸಬೇಕು, ಒಬ್ಬರಿಗೊಬ್ಬರು ಬಿಟ್ಟುಕೊಡಬೇಕು, ಒಬ್ಬರಿಗೊಬ್ಬರು ಪರಸ್ಪರ ಅನ್ಯೂನ್ಯತೆಯಿಂದಿರಬೇಕು, ಒಬ್ಬರಿಗೊಬ್ಬರು ಹಂಚಿಕೊಳ್ಳಬೇಕು. ಇದುವೇ ಕುಟುಂಬ. ಈ ಸಂಕೇತಗಳು ನಮ್ಮ ಕುಟುಂಬದಲ್ಲಿದೆಯೇ? ಇಂದು ಪವಿತ್ರ ಕುಟುಂಬದ ಹಬ್ಬವನ್ನ ನಮ್ಮ ಮುಂದೆ ಸ್ಮರಣೆಯನ್ನ ಧರ್ಮಸಭೆ ಇಡುತ್ತಾ ಇದೆ. ಎಷ್ಟು ಜನ ಈ ಪವಿತ್ರ ಕುಟುಂಬವನ್ನು ಕುರಿತು ನಾವು ಚಿಂತಿಸಿದ್ದೇವೆ? ನಾನು ನನ್ನ ಕುಟುಂಬ ರಕ್ಷಣೆ ಹೊಂದಿದೆ ಎಂಬುದಾಗಿ ನಾವು ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 16ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಹಾಗೆಯೇ ಯೇಸು ಕ್ರಿಸ್ತನ ವಿಶ್ವಾಸಗಳು ನೀನು ನಿನ್ನ ಕುಟುಂಬದಲ್ಲೂ ಜೀವಧಾರ ಹೊಂದುವುದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯಾಕಂದ್ರೆ ಯೇಸು ಕ್ರಿಸ್ತರಲ್ಲಿಯೇ ನಮಗೆ ಶಾಂತಿ, ಸಮಾಧಾನ. ಯೇಸು ಕ್ರಿಸ್ತರ ಕುಟುಂಬದಲ್ಲಿ ಜೀವಿಸಿದಂತೆಯೇ ನಾವು ಸಹ ಕುಟುಂಬದಲ್ಲಿ ಜೀವಿಸುತ್ತಾ ಇದ್ದೇವೆ, ಜೀವಿಸಲು ಕರೆ ಹೊಂದಿದ್ದೇವೆ. ನಾವು ನೋಡುತ್ತೇವೆ ಆದಿಕಾಂಡದಲ್ಲಿ 2ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತದೆ, ಗಂಡ ಹೆಂಡತಿ ಇಬ್ಬರೆಲ್ಲ ಒಂದೇ ಶರೀರವಾಗಿರುವರು, ಒಂದೇ ಶರೀರವಾಗಿರುವರು. ಅಲ್ಲಿ ತಾರತಮ್ಯಗಳಿರಕೂಡದು, ನನ್ನದು ನಿನ್ನದು ಎಂಬುದಿರಕೂಡದು, ನಾನು ಸೌಂದರ್ಯ ನೀನು ಸೌಂದರ್ಯವಿಲ್ಲ ಎಂಬುದಿರಕೂಡದು, ನನ್ನ ಆಸ್ತಿ ನಿನ್ನ ಆಸ್ತಿ ಎಂಬುದಿರಕೂಡದು. ಒಂದೇ ಶರೀರ. ಗಂಡ ಹೆಂಡತಿ ಅಂದ್ರೆ ಒಂದೇ ಶರೀರ. ತಿನ್ನುವುದರಲ್ಲಿಯೂ ಒಂದೇ ಶರೀರ, ಸಂತೋಷಿಸುವುದರಲ್ಲಿಯೂ ಒಂದೇ ಜೋಡಿ, ಭುಜಿಸುವ ಆಹಾರದಲ್ಲಿಯೂ ಒಟ್ಟಿಗೆ ಭುಜಿಸುತ್ತಾ, ಜೀವಿಸುವ ಜೀವಿತದಲ್ಲಿಯೂ ಒಟ್ಟಿಗೆ ಜೀವಿಸುತ್ತಾ, ದೇಹದಲ್ಲಿ ದೈಹಿಕವಾಗಿ ಒಟ್ಟಿಗೆ ಜೀವಿಸುತ್ತಾ, ಕಷ್ಟದಲ್ಲಿಯೂ ನಷ್ಟದಲ್ಲಿಯೂ ದಾರಿದ್ರ್ಯದಲ್ಲಿಯೂ ರೋಗದಲ್ಲಿಯೂ ಸಮಸ್ಯೆಯಲ್ಲಿಯೂ ಜೊತೆ ಇದ್ದು ಸಾಯುವವರೆಗೂ ಜೊತೆಗಿರುತ್ತೇನೆ ಎಂದು ವಾಗ್ದಾನ ಮಾಡಿದ ಮಾತುಗಳನ್ನು ಸ್ಮರಿಸಿ ಒಂದೇ ಶರೀರವಾಗಿ ಜೀವಿಸುವಂತಹ ಕುಟುಂಬವಾಗಬೇಕು ಪವಿತ್ರ ಕುಟುಂಬ. ನಾವೆಷ್ಟು ಜನ ಈ ಪವಿತ್ರ ಕುಟುಂಬವಾಗಿದ್ದೇವೆ, ಪವಿತ್ರ ಕುಟುಂಬವಾಗಿ ಜೀವಿಸುತ್ತಾ ಇದ್ದಾರೆ? ದೇವರನ್ನ ನೋಡ್ತೀವಿ, ವಾಕ್ಯನ ನೋಡ್ತೇವೆ. ದೇವರು ಒಬ್ಬಂಟಿಗನನ್ನ ಸಂಸಾರಿಯನ್ನಾಗಿ ಮಾಡುತ್ತಾನೆ. ಕೀರ್ತನೆಗಾರರ ಪುಸ್ತಕವನ್ನು ನಾವು ತೆಗೆದುಕೊಳ್ಳಬೇಕಾದರೆ 68ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಒಬ್ಬಂಟಿಗನಾಗಿರೋನು ಸಂಸಾರಿಯನ್ನಾಗಿ ಮಾರ್ಪಡಿಸುತ್ತಾರೆ. ಯಾಕೆ? ಒಂದು ಕುಟುಂಬವಾಗಿ ಜೀವಿಸುವುದಕ್ಕಾಗಿ, ಈ ಲೋಕದಲ್ಲಿ ನಾವು ಹಬ್ಬಿ ಹರಡುವುದಕ್ಕಾಗಿ, ದೇವರ ಸೃಷ್ಟಿ ಇನ್ನೂ ಹೆಚ್ಚುವುದಕ್ಕಾಗಿ. ನೋಡಿ, ಈ ಲೋಕದಲ್ಲಿ ಎಷ್ಟೋ ಜನ ಸಾಯ್ತಾರೆ, ಅಷ್ಟೇ 1 ಲಕ್ಷ ಜನ ಸತ್ತರೆ 10 ಲಕ್ಷ ಜನ ಹುಟ್ಟುತ್ತಾರೆ. ಜನಗಣತಿಯನ್ನು ನಾವು ನೋಡುತ್ತೇವೆ.
ನಿಜವಾದ ಜನಗಣಿಕೆಯನ್ನು ಯಾವ ವ್ಯಕ್ತಿಯಿಂದಲೂ ಯಾವ ಸರ್ಕಾರದಿಂದಲೂ ಕೊಡಲು ಸಾಧ್ಯವಿಲ್ಲ. ಸರ್ಕಾರವು ಕೊಡುವ ಜನಗಣತಿಗಿಂತಲೂ ಹೆಚ್ಚಾಗಿ ಈ ಲೋಕದಲ್ಲಿ ಜನಸಂಖ್ಯೆ ಇದೆ. ಪ್ರಿಯರೇ, ಪವಿತ್ರ ಕುಟುಂಬವಾಗಬೇಕು ನಾವು ನೀವು. ದೇವರು ಒಂದುಗೂಡಿಸಿದಂತಹ ಕುಟುಂಬ, ದೇವರು ನಮ್ಮನ್ನು ತನ್ನ ರೂಪದಲ್ಲಿ ರೂಪಿಸಿದಂತಹ ಕುಟುಂಬ, ಅನೇಕ ನಿದರ್ಶನಗಳಿಂದ ನಮ್ಮೊಡನೆ ದೇವರು ವಾಕ್ಯವಾಗಿ ಮಾತನಾಡುವಂತಹ ಕುಟುಂಬವಾಗಿರಬೇಕು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನಮ್ಮ ಜೀವನಾವಧಿಯಲ್ಲಿ ನಾವು ಜೀವಿಸುವಾಗ ನಾವು ದೇವರಿಂದ ಅನೇಕ ವಿಷಯಗಳನ್ನು ನಾವು ಕಂಡುಕೊಳ್ಳಬೇಕು. ಕುಟುಂಬ ಎಂದರೆ ವಿಚ್ಛೇದನಗೊಳ್ಳುವುದು ಕುಟುಂಬವಲ್ಲ, ವಿಚ್ಛೇದಿಸುವುದಕ್ಕಾಗಿ ಅಲ್ಲ ಕುಟುಂಬ. ನಿನ್ನ ಗಂಡನನ್ನು ಬಿಟ್ಟು ಬಿಡುವುದಕ್ಕಾಗಿ ಅಲ್ಲ ಕುಟುಂಬ. ನಿನ್ನ ಹೆಂಡತಿಯನ್ನು ಪರಿತ್ಯಜಿಸುವುದಕ್ಕಾಗಿ ಅಲ್ಲ ಕುಟುಂಬ. ನಿನ್ನ ಎತ್ತವರನ್ನು ಬಿಟ್ಟು ಓಡಿ ಹೋಗುವುದಕ್ಕಾಗಿ ಅಲ್ಲ ಕುಟುಂಬ. ಹಣಕ್ಕಾಗಿ ಜೀವಿಸುವುದಲ್ಲ ಕುಟುಂಬ. ಎಲ್ಲ ಕಷ್ಟ ಸಮಸ್ಯೆಗಳನ್ನ ಮರೆತು ಬಿಡುವುದೇ ಕುಟುಂಬ. ಕುಟುಂಬದಲ್ಲಿ ಬರುವ ಸಮಸ್ಯೆಗಳನ್ನ ಬಿಟ್ಟು ಬಿಡುವುದೇ ಕುಟುಂಬ. ತ್ಯಾಗಮಯ ಜೀವಿತವೇ ಕುಟುಂಬ. ಅನ್ಯೋನ್ಯತೆಯೇ ಕುಟುಂಬ. ಐಕ್ಯತೆಯೇ ಕುಟುಂಬ. ಸಂತೋಷವೇ ಕುಟುಂಬ. ಗಂಜಿ ಕುಡಿದರು ಸಂತೋಷವಾಗಿರುವುದೇ ಕುಟುಂಬ. ನಾವೆಷ್ಟೇ ಪ್ರಾರ್ಥನೆ ಮಾಡಿ, ಎಷ್ಟೇ ಶುಭ ಸಂದೇಶ ಸಾರಿ, ಎಷ್ಟೇ ಧ್ಯಾನಗಳಿಗೆ ಹೋಗಿ, ಎಷ್ಟೇ ಬಲಿಪೂಜೆ ನೋಡಿ, ನನ್ನ ಗಂಡನನ್ನ ನಾನು ಪ್ರೀತಿಸಲಿಲ್ಲ ಅಂದ್ರೆ, ನಿನ್ನ ಗಂಡನನ್ನ, ನಿನ್ನ ಹೆಂಡತಿಯನ್ನ, ನಿನ್ನ ಮಕ್ಕಳನ್ನ, ಎತ್ತವರನ್ನ, ಒಡ ಹುಟ್ಟಿದವರನ್ನ ನಾನು ನೀನು ಪ್ರೀತಿಸಲಿಲ್ಲ ಎಂಬುದಾದರೆ ಅದು ಪವಿತ್ರ ಕುಟುಂಬವಲ್ಲ. ಪವಿತ್ರ ಕುಟುಂಬವಲ್ಲ. ನಾವು ಪವಿತ್ರ ಕುಟುಂಬವಾಗಬೇಕು. ಗಂಡ ಹೆಂಡತಿಯನ್ನಾಗಿ ದೇವರು ಕೂಡಿಸಿದರು. ಹೌದು ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 19ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಗಂಡ ಹೆಂಡತಿಯರನ್ನಾಗಿ ದೇವರು ಕೂಡಿಸಿದರು, ಮನುಷ್ಯನಲ್ಲ. ನೀನು ಯಾವ ಜಾತಿ ಇರಬಹುದು, ಮನುಷ್ಯದ್ದು ಕಲ್ಪಿಸಿಕೊಳ್ಳುವುದು ಜಾತಿ. ನೀನು ಯಾವ ಜಾತಿ ಜನಾಂಗದವನಿರಬಹುದು, ನೀನು ಎಷ್ಟೇ ಸೌಂದರ್ಯವಿರಬಹುದು, ಸೌಂದರ್ಯವಿಲ್ಲದೆ ಇರಬಹುದು, ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ದೇವರೊಂದು ಬಹಳ ಸಂಗಾತಿಯನ್ನು ಕೊಡುತ್ತಾರೆ. ಅವನು ಏಕಾಂಗಿಯಾಗಿರುವುದು ಸರಿಯಿಲ್ಲ ಎಂಬುದಾಗಿ, ಒಬ್ಬಂಟಿಗನಾಗಿರುವುದು ಸರಿಯಿಲ್ಲ ಎಂಬುದಾಗಿ ದೇವರು ಒಂದು ವ್ಯಕ್ತಿಗೆ ಮತ್ತೊಂದು ವ್ಯಕ್ತಿಯನ್ನು ಕೊಡುತ್ತಾರೆ. ನೋಡಿ, ವಿವಾಹವಾಗುವಾಗ ಕೆಲವು ಸಾರಿ ನಾವು ಮದುವೆಗಳಿಗೆ ಹೋಗಬಹುದು ಅಥವಾ ಯಾವುದೇ ದಂಪತಿಗಳನ್ನ ನೋಡಬಹುದು. ನೋಡಿ, ಕೆಲವು ಸಾರಿ ಹೇಳೋದುಂಟು, ಅಯ್ಯೋ ಈ ಹುಡುಗನಿಗೂ ಹುಡುಗಿಗೂ ಒಂದು ಚೂರು ಮ್ಯಾಚಿಂಗ್ ಇಲ್ಲ. ಹುಡುಗಿ ಏನಿಷ್ಟು ಚಂದ ಇದ್ದಾಳೆ, ಹುಡುಗ ಏನಿಷ್ಟು ಕಪ್ಪಗಿದ್ದಾನೆ. ಹುಡುಗ ನೋಡಿ ಇಷ್ಟು ಕಪ್ಪಗಿದ್ದಾನೆ, ಹುಡುಗಿ ನೋಡಿ ಎಷ್ಟು ಕೆಂಪಗಿದ್ದಾಳೆ. ಪರಸ್ಪರ ನಾವು ನೋಡುತ್ತೇವೆ. ಜನರ ದೃಷ್ಟಿಯಲ್ಲಿ, ನಮ್ಮ ಕಡಿನ ದೃಷ್ಟಿಯಲ್ಲಿ ಒಂದು ಗಂಡು ಒಂದು ಹೆಣ್ಣಿಗೆ ಸೌಂದರ್ಯವಾಗಿ ಕಾಣುವುದಿಲ್ಲ. ಅವಳಿಗೆ ಅವನಿಗೆ ಸಂಬಂಧವಿಲ್ಲ. ಅವನು ನೋಡಿ ಹೇಗಿದ್ದಾನೆ, ಅವಳು ನೋಡಿ ಹೇಗಿದ್ದಾಳೆ, ಅಥವಾ ಅವಳು ನೋಡಿ ಹೇಗಿದ್ದಾರೆ, ಅವನು ನೋಡಿ ಹೇಗಿದ್ದಾನೆ ಎಂಬುದಾಗಿ ಹುಡುಗ ಸೌಂದರ್ಯವನ್ನ, ಹುಡುಗಿಯ ಸೌಂದರ್ಯವನ್ನು ತಾರತಮ್ಯ ಮಾಡಿ ನಾವು ನೋಡುತ್ತೇವೆ. ಆದರೆ ಅಲ್ಲಿ ನೋಡಿ ಒಂದು ಸತ್ಯವನ್ನ, ಆದರೆ ವಿವಾಹವಾಗುವಂತಹ ಹುಡುಗಿ ಎಷ್ಟು ಸೌಂದರ್ಯವಾಗಿದ್ದರೂ, ಹುಡುಗ ಯಾವ ರೀತಿಯ ಕಪ್ಪು, ಯಾವ ಬಣ್ಣದಲ್ಲಿದ್ದರೂ, ಹುಡುಗಿ ಯಾವ ಬಣ್ಣದಲ್ಲಿದ್ದರೂ ಅವನು ಅವಳಿಗೆ ಆಕರ್ಷಣೆಯಾಗುತ್ತಾನೆ, ಅಥವಾ ಅವನು ಅವಳಿಗೆ, ಅವಳು ಅವನಿಗೆ ಆಕರ್ಷಣೆಯಾಗುತ್ತಾರೆ. ನೋಡಿ, ಪ್ರೀತಿಸುವಂತ ವ್ಯಕ್ತಿಗಳನ್ನ ಈ ಲೋಕದಲ್ಲಿ ನಾವು ನೋಡುವಾಗ ಪ್ರಿಯರೇ, ಎಷ್ಟೋ ಜನ ನೋಡುತ್ತೇವೆ. ಎಷ್ಟೋ ಜನರನ್ನ ಪ್ರಿಯರೇ, 90% ನಾವು ನೋಡಬಹುದು. 90% ಪ್ರೀತಿಯು ಬಣ್ಣದಿಂದ ಆಕರ್ಷಿಸುವುದಿಲ್ಲ, ಪ್ರೀತಿಯು ಸೌಂದರ್ಯದಿಂದ ಆಕರ್ಷಿಸುವುದಿಲ್ಲ. ನೋಡುವಾಗ ಪರಸ್ಪರ ಒಬ್ಬರಿಗೊಬ್ಬರು ಯಾವ ವಿಧವಾದ ಮ್ಯಾಚಿಂಗ್ ಇಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ. ಆದರೆ ಆ ವಿವಾಹವಾಗುವಂತ ವ್ಯಕ್ತಿಗೆ, ಆ ವಿವಾಹವಾಗುವಂತ ಬಾಳ ಸಂಗಾತಿಯು ಮ್ಯಾಚಿಂಗ್ ಆಗಿರುತ್ತಾರೆ. ಅವರ ಮನಸ್ಸು ಅವರನ್ನು ಸೆಳೆಯುತ್ತದೆ, ಅವರ ಸೌಂದರ್ಯವು ಅವರ ಕಣ್ಣಿಗೆ ಸೆಳೆಯುತ್ತದೆ. ನಿನಗೂ ನನಗೂ ಸೆಳೆಯುವುದಿಲ್ಲ. ಅದೇ ದೈವ ಇಚ್ಛೆ. ಪ್ರೈಸ್ ದಿ ಲಾರ್ಡ್. ದೇವರ ಮುಂದೆ ದಾಂಪತ್ಯ ಜೀವಿತಕ್ಕೆ ಸೌಂದರ್ಯವಿಲ್ಲ. ಇವತ್ತು 90% ನೀವು ನೋಡಿಕೊಂಡು ಬನ್ನಿ, ಹುಡುಗ ಕಪ್ಪಗಿರ್ತಾನೆ, ಹುಡುಗಿ ಕೆಂಪಗಿರ್ತಾಳೆ, ಅಥವಾ ಹುಡುಗಿ ಕಪ್ಪಗಿರ್ತಾನೆ, ಹುಡುಗ ಕೆಂಪಗಿರ್ತಾನೆ. ಸೌಂದರ್ಯವಿರುವವರು ಇರ್ತಾರೆ, ಸೌಂದರ್ಯವಿಲ್ಲದ ಹುಡುಗಿ, ಸೌಂದರ್ಯವಿಲ್ಲದ ಹುಡುಗ. ಆದರೆ ಅವರಿಗೆ ದೇವರ ಆಯ್ಕೆ ಮಾಡಿದಂತಹ ವ್ಯಕ್ತಿಗಳಿಗೆ, ಆ ಕೊಟ್ಟಂತಹ ದಂಪತಿಗಳಿಗೆ ಆ ಸೌಂದರ್ಯವು ತುಂಬಾ ರಮಣೀಯವಾಗಿರುತ್ತದೆ. ಅಲ್ಲಿ ಕೊರತೆಯೇ ಇರುವುದಿಲ್ಲ, ಅಲ್ಲಿ ಕೊರತೆಯೇ ಬರುವುದಿಲ್ಲ. ಆದರೆ ಕೆಟ್ಟ ಕಣ್ಣುಗಳಿಂದ ನೋಡುವಂತಹ, ಬರೀ ಆಕರ್ಷಣೆಯ ಲೋಕವನ್ನು ನೋಡುವಂತ ನನಗೂ ನಿಮಗೂ ಅವರ ಸೌಂದರ್ಯವನ್ನು ನೋಡಿ ನಾವಲ್ಲಿ ತರ್ಕ ಮಾಡುತ್ತೇವೆ.
ಆದರೆ ಇನ್ನೂ ನೋಡುತ್ತೇವೆ, ಇನ್ನೂ 10 ಶತಮಾನ ನೋಡೋದಾದ್ರೆ ಇವತ್ತು ಸೌಂದರ್ಯವನ್ನು ನೋಡಿ ವಿವಾಹವಾಗುವವರು, ಸಿನಿಮಾ ನಟನಂತೆ ಸಿನಿಮಾ ನಟಿಯಂತಿರುವವರನ್ನು ಹುಡುಕಿ ಹೋಗುವರು. ಇವತ್ತು ಸೌಂದರ್ಯ ನೀವು ನೋಡಿರ್ಬೋದು ಫ್ಯಾಷನ್ ವರ್ಕ್ಗಳಲ್ಲಿ, ಎಂತಹ ಸೌಂದರ್ಯ ಮೇಕಪ್ಗಳನ್ನ ಮಾಡಿ ಎಷ್ಟು ಜನ ಮೋಸ ಹೋಗ್ತಾ ಇದ್ದಾರೆ ಎಂಬುದಾಗಿ, ಎಷ್ಟು ಜನ ಹೆಣ್ಣು ಮಕ್ಕಳ ನಿಜವಾದ ಸೌಂದರ್ಯ ನಶಿಸಿ ಹೋಗಿದೆ ಎಂಬುದಾಗಿ, ಅಂಥವ್ರನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಬರೋದು ಕಷ್ಟ. ಈ ಸೌಂದರ್ಯವನ್ನು ನೋಡಿ ವಿವಾಹವಾಗುವವರ ಜೀವಿತದಲ್ಲಿ ಪ್ರಿಯರೇ 90% ಡಿವಾರ್ಸ್, ವಿವಾಹ ವಿಚ್ಛೇದನ. ಸೌಂದರ್ಯ ನೋಡಿ, ಹಣ ನೋಡಿ ವಿವಾಹವಾಗುವವರಲ್ಲಿ ವಿವಾಹ ವಿಚ್ಛೇದನ. ಕುಟುಂಬದಲ್ಲಿ ಕಾರಣ ಅವರು ಕುಟುಂಬವನ್ನು ಆರಿಸಿಕೊಂಡಿದ್ದು ಲೋಕದ ಪರವಾಗಿ, ಆಕರ್ಷಣೆಯ ಪರವಾಗಿ, ಸೌಂದರ್ಯದ ಪರವಾಗಿ, ಆಸ್ತಿಯ ಪರವಾಗಿ. ನೋಡಿ, ಒಂದು ಕಾಲದಲ್ಲಿ ನಾವು ನೋಡುವಾಗ ಒಂದು ಗಂಡುವಿಗೆ ಒಂದು ಹೆಣ್ಣನ್ನ ನುಡುಕಲು ಹೋಗುವಾಗ ನೋಡುತ್ತಾ ಇದ್ರು, ಆಕೆಯನ್ನ ನೋಡುತ್ತಾ ಇದ್ರು. ಅವಳು ಯಾರಾಗಿದ್ದಾಳೆ, ಅವಳು ಕೆಲಸ ಮಾಡುತ್ತಾಳ, ಅಡಿಗೆ ಮಾಡುತ್ತಾಳ, ಮನೆಯಲ್ಲಿ ಹೇಗಿದ್ದಾಳೆ, ಇದನ್ನೇ ನೋಡ್ತಾ ಇದ್ರು ಹೊರತು ಅವಳು ಸೌಂದರ್ಯವಾಗಿದ್ದಾಳೆ ಎಂಬುದಾಗಿ ನೋಡ್ತಾ ಇರಲಿಲ್ಲ. ಅವಳು ಶಿಸ್ತಿನಿಂದ ಇದ್ದಾಳೆ ಎಂಬುದಾಗಿ ಮಾತ್ರ ನೋಡುತ್ತಾ ಇದ್ರು, ಬಣ್ಣವನ್ನ ನೋಡುತ್ತಾ ಇರಲಿಲ್ಲ. ಹಾಗೆ ಒಂದು ಹುಡುಗನನ್ನ ನೋಡುವಾಗ ಅವನು ಏನು ಕೆಲಸ, ಅಯ್ಯೋ ಅವನು ಕೂಲಿ ಮಾಡಿದ್ರೆ ಸರಿ, ನನ್ನ ಮಗಳಿಗೆ ಜೀವನ ಕೊಟ್ಟರೆ ಸಾಕು, ನನ್ನ ಮಗಳನ್ನ ಸಾಕಿದರೆ ಸಾಕು ಎಂಬಂತ ಮನೋಭಾವನದಲ್ಲಿ ಹೋಗಿ ಮನೆಯಲ್ಲಿ ಹುಡುಗನನ್ನು ನೋಡಿ ವಿವಾಹಕ್ಕೆ ನಿಶ್ಚಯ ಮಾಡುತ್ತಾ ಇದ್ದರು. ಯಾವ ಆದಿ ಕಾಲದಲ್ಲಿ ನಾವು ನೋಡುತ್ತೇವೆ, ಆ ಕಾಲದಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ನೋಡುವಾಗ ಸೌಂದರ್ಯವನ್ನು ನೋಡಿ ಯಾರು ವಿವಾಹ ಮಾಡುತ್ತಾರಿಲ್ಲ. ನೋಡಿ, ಆ ಕುಟುಂಬಗಳಲ್ಲಿ ಒಂದು ಮಕ್ಕಳಲ್ಲ, 5 ಜನ, 6 ಜನ, 8 ಜನ, 10 ಜನ, 12, 14 ಜನ ಮಕ್ಕಳನ್ನು ಹಡಿಯುತ್ತಾ ಇದ್ದರು. ಸೌಂದರ್ಯವನ್ನು ನೋಡಿ ಹಡಿಯುತ್ತಾ ಇದ್ದಾರಾ? ಅವರಿಗೆ ಸೌಂದರ್ಯವು ಪ್ರಧಾನವಾಗುತ್ತಾ ಇತ್ತಾ? ಇಲ್ಲ, ಅವರಿಗೆ ಸೌಂದರ್ಯ ಪ್ರಧಾನವಾಗಿರಲಿಲ್ಲ, ಪ್ರೀತಿ ಪ್ರಧಾನವಾಗಿತ್ತು. ತನ್ನ ಪತಿಯ ಸೌಂದರ್ಯವಲ್ಲ ಅವಳಿಗೆ ಆಕರ್ಷಣೆ, ತನ್ನ ಪತಿಯ ಸೌಂದರ್ಯ ಆಕರ್ಷಣೆ ಎಲ್ಲ ಅವರಿಗೆ ಪ್ರೀತಿಯ ಆಕರ್ಷಣೆ. ಆ ನಿಜವಾದ ಪ್ರೀತಿಯ ಪತ್ನಿಯಲ್ಲಿ ಆ ಕಾಲದಲ್ಲಿ ಇದ್ದ ಕಾರಣ 10, 12, 14 ಜನ ಮಕ್ಕಳಿಗೆ ಜನ್ಮವನ್ನು ಕೊಡುತ್ತಾ ಇದ್ದರು. ಆದರೆ ಇವತ್ತು ನಾವು ನೋಡುತ್ತಾ ಇದ್ದೇವೆ, ಈ ಲೋಕದಲ್ಲಿ ಪ್ರೀತಿಯ ಪಾತ್ರವೇ ಆಗಿರುವುದರಿಂದ, ಸೌಂದರ್ಯ ಈ ಲೌಕಿಕವಾಗಿರುವುದರಿಂದ ಒಂದೇ ಮಗು ಸಾಕು, 2 ಮಗು ಸಾಕು, ಇನ್ನು ಮಕ್ಕಳು ಬೇಡ. ಕಾರಣ ಪ್ರೀತಿ ಇಲ್ಲ. ಈ ಲೋಕದ ಆಕರ್ಷಣೆ ಮಾತ್ರ, ಈ ಲೋಕದ ಸಂತೋಷ ಮಾತ್ರ ಬೇಕಾಗಿರುವುದು. ಆದ್ರಿಂದ ನೋಡಿ, ಇವತ್ತು ಒಂದು ಮಗುವನ್ನು ಸಾಕಲು ಕಷ್ಟಪಡುವಂತ ರೀತಿಗಳನ್ನ ಸಾಲ ಮಾಡುವುದನ್ನು ನಾನು ನೋಡುತ್ತೇವೆ. ಆದರೆ ಆ ಕಾಲದಲ್ಲಿ, ನಮ್ಮ ಕಾಲದಲ್ಲಿ, ಇಂದಿನ ಕಾಲದಲ್ಲಿ 14 ಮಕ್ಕಳನ್ನ ಹೇಗೆ ಸಾಕಿರಬಹುದು ಯೋಚನೆ ಮಾಡಿ ನೋಡಿ ಅಲ್ಲ. ಕಾರಣ ಅದು ದೇವರ ಆಶೀರ್ವಾದ. ಪವಿತ್ರ ಕುಟುಂಬವಾಗಿ ಜೀವಿಸಿದವರು ಇಂದು ಪವಿತ್ರ ಕುಟುಂಬವಾಗಿ ಜೀವಿಸುತ್ತಲ್ಲ. ಯಾವಾಗ ನನಗೆ 1 ಮಗು ಸಾಕು, 2 ಮಗು ಸಾಕು ಎಂದು ನಿಶ್ಚಯಿಸುತ್ತಾನೋ ಅವನು ಪವಿತ್ರ ಕುಟುಂಬವಲ್ಲ. ನಾನು ಸಹ ಕೆಲವು ಸಾರಿ ಪಶ್ಚಾತ್ತಾಪ ಪಡ್ತೇನೆ. ನನಗೆ ತುಂಬಾ ಆಸೆ ಇತ್ತು, ನನಗೆ ಕನಿಷ್ಠ ಒಂದು 5-6 ಜನ ಮಕ್ಕಳಾಗಬೇಕೆಂಬ ಆಸೆ ಇತ್ತು. ಆದರೆ ನಿರಾಶೆ ಆಯಿತು, ದುಃಖ ಪಡುತ್ತೇನೆ ಕೆಲವು ಸಾರಿ. ಇಲ್ಲಿ ಪವಿತ್ರ ಕುಟುಂಬ ಎಂದು ಹೇಳಿಕೊಳ್ಳಲು ನಾನು ಸಹ ಹಿಂಜರಿಯುವವನಾಗಿದ್ದೇನೆ. ಕಾರಣ ದೇವರು ಹೇಳಿದರು, ನೀವು ಈ ಲೋಕದಲ್ಲಿ ಹೋಗಿ ನಿಮ್ಮ ಮಕ್ಕಳ ಅಭಿವೃದ್ಧಿ ಪಡಿಸಿರಿ ಎಂಬುದಾಗಿ. ಲೋಕದ ಕಟ್ಟಕಡೆಯವರೆಗೂ ದೇವರ ಮಕ್ಕಳು ತುಂಬಿಕೊಳ್ಳಲಿ ಎಂಬುದಾಗಿ ದೇವರು ಸೃಷ್ಟಿ ಕಾರ್ಯವನ್ನ ಒಂದೊಂದು ಹೆಣ್ಣಿಗೂ ಗಂಡಿಗೂ ಕೊಟ್ಟರು. ಇವತ್ತಿಲ್ಲ. ನಾವು ಮೊದಲನೆಯ ತಪ್ಪನ್ನು ನಾವು ನೋಡುತ್ತೇವೆ, ದೇವರ ಚಿತ್ತವನ್ನ ಕೆಡವಿ ಹಾಕುತ್ತೇವೆ ನಾವು ಮಕ್ಕಳಿಗೆ ಜನ್ಮ ಕೊಡುವುದರ ನಿಮಿತ್ತವಾಗಿ. ಹೀಗೆ ಪ್ರೀತಿ ಎಂಬುದು ಸೌಂದರ್ಯದಿಂದ ಅಲ್ಲ, ಪ್ರೀತಿ ಎಂಬುದು ಮನಸ್ಸಿನ ಒಪ್ಪಂದದಿಂದ. ಹೌದು ನನ್ನ ಸಹೋದರಿಯೇ, ನಾವು ತುಂಬಾ ಆಳವಾಗಿ ನಾವು ಚಿಂತಿಸಬೇಕು. ಯಾಕಂದ್ರೆ ಪುತ್ರ ಸಂತಾನವು ದೇವರಿಂದ ಬಂದ ಸ್ವಾಸ್ಥ್ಯವಾಗಿದೆ ಎಂಬುದಾಗಿ ಕೀರ್ತನೆಗಾರ 127ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ ಹೇಳುತ್ತಾನೆ. ದೇವರಿಂದ ಸಿಕ್ಕುವ ಸ್ವಾಸ್ಥ್ಯ. ಹಾಗೆಯೇ ವಾಕ್ಯ ಹೇಳುತ್ತದೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹೇಳುತ್ತದೆ, ಯೌವನದಲ್ಲಿ ಹುಟ್ಟಿದಂತಹ ಮಕ್ಕಳು ಬತ್ತಳಿಕೆಯಲ್ಲಿರುವಂತಹ ಬಿಲ್ಲಿನಂತೆ ಎಂಬುದಾಗಿ. ಯೌವನದಲ್ಲಿ 20-22 ವರ್ಷದಲ್ಲಿ ಮದುವೆ ಆಗಬೇಕಾಗುವುದು. ಯೌವನದಲ್ಲಿ 40 ವರ್ಷ ಆಗಬೇಕಾದ್ರೇನೆ ಅವನಿಗೆ ಮಗು, ಅಂದರೆ ಬತ್ತಳಿಕೆಯಲ್ಲಿ ಬಿಲ್ಲಿದ್ದಂತೆ.
ಇವತ್ತು 35 ಹೆಣ್ಣು ಮಕ್ಕಳಿಗೆ ನಾನು ನೋಡ್ತೇನೆ 30 ವರ್ಷ ಆದ್ರೂ ಮದುವೆ ಆಗೋದಿಲ್ಲ. 35 ವರ್ಷ ಆದ್ರೂ ಮದುವೆ ಆಗೋದಿಲ್ಲ. 35 ವರ್ಷ ಆದ್ಮೇಲೆ ಮದುವೆ ಆಗ್ಲಿಕ್ಕೆ ಪ್ರಯತ್ನಿಸ್ತಾರೆ. 30 ವರ್ಷ ಆದ ಬಳಿಕ ಮದುವೆ ಆಗ್ಲಿಕ್ಕೆ ಪ್ರಯತ್ನಿಸ್ತಾರೆ. ಕಾರಣ ಲೋಕ. ಹಣ ಸಂಪಾದನೆ ಮಾಡಬೇಕು, ಓದಬೇಕು, ಒಳ್ಳೆ ದುಡ್ಡು ಮಾಡಬೇಕು, ಆಮೇಲೆ ಮದುವೆ ಮಾಡಬೇಕು. ಎಸ್, ಹಣ ಸಂಪಾದನೆ ಮಾಡು, ಎಸ್, ಆಮೇಲೆ ಮದುವೆ ಮಾಡು, ಆದರೆ ಮಕ್ಕಳನ್ನ ಕೇಳಬೇಡ. ಈ ದಿನಗಳಲ್ಲಿ ನೋಡುತ್ತೆ 30 ವರ್ಷ ಕಳೆದು ಹೋಗುವಾಗ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗುವುದಿಲ್ಲ. ಕಾರಣವೇನು? ಶಾಪ. ನೀನು ಹುಡುಕಿದ್ದು ಏನು? ದೇವರು ಇಚ್ಛಿಸಿದ್ದೇನು? ನೀನು ಹುಡುಕಿದ್ದೇನು? ದೇವರು ಇಚ್ಛಿಸಿದ್ದು ನಿನಗೆ ಒಂದು ಒಳ್ಳೆಯ ಕುಟುಂಬ. ನೀನು ಏಕಾಂಗಿಯಾಗಿರುವುದು ಸರಿಯಲ್ಲ. ನೀನು ಏಕಾಂಗಿಯಾಗಿರುವುದು ಸರಿಯಲ್ಲ ಎಂದು ನಿನಗೆ ಸರಿ ಹೊಂದುವ ಒಂದು ಧರ್ಮ ಬಾಳ ಸಂಗಾತಿನ ದೇವರು ನಿಶ್ಚಯಿಸುವಾಗ ನಿನ್ನ ಸ್ವಂತ ಬುದ್ಧಿಯಿಂದ ನೀನು ನಿನ್ನ ವಿವಾಹ ಜೀವಿತವನ್ನ ಮೊಟಕುಗೊಳಿಸಿ ಲೌಕಿಕವಾದಂತಹ ಪ್ರಾಪಂಚಿಕವಾದಂತಹ ಸುಖಭೋಗಗಳಲ್ಲಿ ಒಂದಾಗಿ ಕೇವಲ ದೈಹಿಕ ಸಂಪತ್ತುಗಳನ್ನ ಇಟ್ಟುಕೊಂಡು ಅಥವಾ ಇಲ್ಲದೆಯೇ ಬರೀ ಲೋಕದ ಮೋಹಗಳಲ್ಲಿ ಇದ್ದುಕೊಂಡು ಒಂದು ಹೆಣ್ಣು ಮಗಳು 30 ವರ್ಷ ಕಳೆದ ಬಳಿಕ ವಿವಾಹವಾಗಲು ಹೋಗುತ್ತಾಳೆ ಎಂಬುದಾದರೆ ಹೇಗೆ ಅವಳು ಮಕ್ಕಳನ್ನು ನಡೆಯಲು ಸಾಧ್ಯ? ಹೇಗೆ ದೈವ ಚಿತ್ತವು ನೆರವೇರಲು ಸಾಧ್ಯ? ಹೇಗೆ ಆಕೆಯ ಮಕ್ಕಳು ಈ ಲೋಕದಲ್ಲಿ ಬೆಳೆಯಲು ಸಾಧ್ಯ? ಹಾಗೆ ಎಷ್ಟೋ ಜನ ಏನು ಗಂಡಸರನ್ನ ನೋಡ್ತೇವೆ 40 ವರ್ಷ. ಎಷ್ಟೋ ಜನ ಫೋನ್ ಮಾಡಿದ್ರು, ಬ್ರದರ್ ನಾನೊಂದು ಹುಡುಗಿ ನೋಡ್ತಾನೆ, ನನಗೆ ಹುಡುಗಿ ಬೇಕು ಬ್ರದರ್, ಒಂದು ಮದುವೆ ಯಾರಾದಿದ್ರೆ ಹೇಳಿ ಬ್ರದರ್. ಏನು ಪ್ರಾಯ? 40 ವರ್ಷ. ಏನು ಪ್ರಾಯ? 42 ವರ್ಷ. ಏನು ಪ್ರಾಯ? 38 ವರ್ಷ. ಏನು ಪ್ರಾಯ? 45 ವರ್ಷ. 50 ವರ್ಷದಲ್ಲಿ ಈಗ ಮದುವೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಎಂತ ಉಚಿತನ ಯೋಚನೆ ಮಾಡಿ ನೋಡಿ. ಅಲ್ಲ, ಯೌವನದಲ್ಲಿ ಒಂದು ಬಾಳ ಸಂಗಾತಿನ ಆರಿಸಿಕೊಳ್ಳುವುದಕ್ಕೆ ಬದಲಾಗಿ ಹಣದ ಹಿಂದೆ ಹೋಗಿ ಕೊನೆಗೆ ಸಾಯುವಾಗ ಯಾರೂ ಇಲ್ಲ. ಸಾಯುವಾಗ ಏಕಾಂಗಿ, ಸಾಯುವುದಕ್ಕೆ ಮುಂಚೆಯೂ ಏಕಾಂಗಿ. ಒಂದು ತುತ್ತು ಅನ್ನ ಹಾಕ್ಲಿಕ್ಕೂ ಸಹ ಯಾರು ಇರುವುದಿಲ್ಲ. ಒಂದು ಆಸೆಯಿಂದ ಎಬ್ಬಿಸಿ ಮಲಗಿಸ್ಲಿಕ್ಕೆ ಯಾರು ಇರುವುದಿಲ್ಲ. ಹಣವಿದೆ, ಏನು ಪ್ರಯೋಜನ? ಆಸ್ತಿ ಇದೆ, ಏನು ಪ್ರಯೋಜನ? ನಿನಗೆ ಒಂದು ಕುಟುಂಬವಿಲ್ಲ. ಎಷ್ಟು ದಾರಿದ್ರ್ಯ ನೀನು! ಒಂದು ಕುಟುಂಬವಿಲ್ಲದ ನಿನ್ನ ಜೀವನ ಎಷ್ಟು ದಾರಿದ್ರ್ಯಕರವಾದದ್ದು, ಎಷ್ಟು ಶಾಪಕರವಾದದ್ದು. ಇದನ್ನ ಕುರಿತು ನೀನು ದೇವರ ಮೇಲೆ ಅಪವಾದ ಹೊರಿಸುವ ಹಾಗೆ ಇಲ್ಲ. ಎಷ್ಟೋ ಜನ ಏಕಾಂಗಿತನದಲ್ಲಿ ವಿವಾಹವಾಗದೇ ಇದ್ದಾರೆ. ಇವರಾರು ದೇವರ ಮೇಲೆ ಅಪವಾದ ಹೊರಿಸುವಂತಿಲ್ಲ. ಕಾರಣ ದೇವರು ಪ್ರತಿಯೊಬ್ಬರಿಗೊಬ್ಬ ಬಾಳ ಸಂಗಾತಿನ ನಿಶ್ಚಯಿಸಿರುತ್ತಾರೆ. ಅದನ್ನು ನಾನು ಆರಿಸಿಕೊಳ್ಳಬೇಕು. ಪ್ರಿಯರೇ, ಮತ್ತಾಯನ ಶುಭ ಸಂದೇಶದಲ್ಲಿ 19ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನೋಡಿ, ವಿವಾಹ ವಿಚ್ಛೇದನವೂ ಸಹ ಆದಿಯಿಂದ ಇರಲಿಲ್ಲ. ವಿವಾಹ ವಿಚ್ಛೇದನ ಒಂದು ಕೊಡಲು ಇಲ್ಲ. ಧರ್ಮಸಭೆಯಲ್ಲಿ ವಿವಾಹ ವಿಚ್ಛೇದನ ಎಂಬುದೇ ಇಲ್ಲ. ಆದರೆ ಇವತ್ತು ಹಣದ ನಿಮಿತ್ತವಾಗಿ ಅದು ಕೊಡಲ್ಪಡುತ್ತಾ ಇದೆ. ನೀವು ಕೋರ್ಟಿಗೆ ಹೋದರೂ ಸಹ ವಿವಾಹ ವಿಚ್ಛೇದನಕ್ಕೆ ನಿಮಗೆ ಎಷ್ಟೋ ಕೌನ್ಸಿಲಿಂಗ್ಗಳಿದೆ. ಬೇಡ, ಬಿಟ್ಟು ಬಿಡಬೇಡಿ ಎಂಬುದಾಗಿ ಹೇಳುತ್ತಾರೆ. ವಿವಾಹ ವಿಚ್ಛೇದನ ಹೊಂದುವಂತ ಕುಟುಂಬ ಪವಿತ್ರ ಕುಟುಂಬವಲ್ಲ. ವಿವಾಹ ವಿಚ್ಛೇದನ ಹೊಂದುವಂತ ಕುಟುಂಬ ಪವಿತ್ರ ಕುಟುಂಬವಲ್ಲ. ಕುಟುಂಬದಲ್ಲಿ ಪ್ರೀತಿ, ಶಾಂತಿ, ಸಮಾಧಾನ, ಅನ್ಯೋನ್ಯತೆ, ಐಕ್ಯತೆ, ದೀನತೆ, ಸಹನೆ, ಕರುಣೆ, ತ್ಯಾಗ ಇವೆಲ್ಲವೂ ಅವಿಭಾಜ್ಯ ಅಂಗವಾಗಬೇಕು. ತನ್ನ ಬಾಳ ಸಂಗಾತಿಯನ್ನು ಸಹಿಸಿಕೊಳ್ಳಬೇಕು. ಅವಳು ಎಂಥ ವಾಚಾಳಿ ಇರಬಹುದು, ಅವಳು ಎಂಥ ವಾಚಾಳಿಯಾಗಿರಬಹುದು, ಎಂಥ ಕುಡುಕನಾಗಿರಬಹುದು, ಎಂಥ ವ್ಯಭಿಚಾರಿಯಾಗಿರಬಹುದು. ಆದರೆ ಅವಳಲ್ಲಿ ಕೊರತೆ ಇದೆ ಎಂಬುದಾದರೂ ಸಹ ನೀನು ದೇವರು ನಿನಗೆ ಕೊಟ್ಟಂತಹ ಬಾಳ ಸಂಗಾತಿಯನ್ನು ಗೌರವಿಸಲೇಬೇಕು. ಅವಳನ್ನು ನೀನು ಸತ್ಕರಿಸಲೇಬೇಕು. ಹೆಂಡತಿಯಾದ ನೀನು ಅವನಿಗೆ ಉಂಡಬಡಿಸಲೇಬೇಕು. ನಿನ್ನ ದೇಹದಲ್ಲಿ ಅವನಿಗೆ ಪಾಲನ್ನು ಕೊಡಲೇಬೇಕು. ಯಾವ ಹೆಂಡತಿ ತನ್ನ ಗಂಡನಿಗೆ ಈ ಉಣ್ಣಬಡಿಸಲು ಕೊಡದೆ ಅಥವಾ ತನ್ನ ದೇಹದಲ್ಲಿ ಪಾಲು ಕೊಡದೆ ಇದ್ದಾಳೋ ಅವಳಷ್ಟು ಶಾಪಗ್ರಸ್ತಳು ಈ ಲೋಕದಲ್ಲಿ ಯಾರೂ ಇಲ್ಲ. ಅವಳು ಶಾಪಗ್ರಸ್ತಳು. ತನ್ನ ಗಂಡನಿಗೆ ತನ್ನ ದೇಹವನ್ನು ಕೊಡದೆ ಜೀವಿಸುವವಳು ಶಾಪಗ್ರಸ್ತಳು. ಅವಳು ಪವಿತ್ರ ಕುಟುಂಬಕ್ಕೆ ಸೇರಿದವಳಲ್ಲ, ವಾಚಾಳಿಯಾಗಿರುತ್ತಾಳೆ. ತನ್ನ ಸ್ವಾರ್ಥಕ್ಕಾಗಿ ತನ್ನ ಗಂಡನನ್ನ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಕ್ಕಾಗಿ ತನ್ನ ದೇಹವನ್ನು ಹಿಡಿದುಕೊಳ್ಳುತ್ತಾಳೆ. ಪತಿರ್ವತಿ ಅಲ್ಲ ಅವಳು. ತನ್ನ ಗಂಡನಿಗೆ ತನ್ನ ದೇಹವನ್ನು ಬಲಿಯಾಗಿ ಅರ್ಪಿಸುವವಳೇ ಪತಿರ್ವತೆ.
ಅವನು ಎಂತ ಕುಡುಕ, ಎಂತ ಕೆಟ್ಟವನಾಗಿದ್ದರೂ ಸಹ ತನ್ನ ದೇಹವನ್ನು ಬಲಿಯಾಗಿ ಅರ್ಪಿಸುವವಳೆ ಪತಿರ್ವತೆ, ವಿಶ್ವಾಸಿ, ಪವಿತ್ರ ಕುಟುಂಬಕ್ಕೆ ಸೇರಿದವಳು. ಎಷ್ಟೋ ಕಡೆ ನಾವು ನೋಡುತ್ತೇವೆ ಪ್ರಿಯರೇ, ನಾನು ಸಹ ನೋಡಿದ್ದೇನೆ. ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ, ಎಷ್ಟೋ ಜನ ಹೋಗ್ಬೇಡ, ಅವನಿಗೆ ಸರಿಯಾಗಿ ಪಾಠ ಕಲಿಸು, ಅವನ ಜೊತೆ ಇರಬೇಡ, ಆಯ್ತಾ, ಹೋಗಕ್ ಹೋಗ್ಬೇಡ, ಸರಿಯಾಗಿ ಪಾಠ ಕಲಿಸು. ಅಕ್ಕ ತಂಗಿಯರೆಲ್ಲ ಮಾತಾಡ್ಕೊಳ್ತಾರೆ, ನಾನು ಮದುವೆ ಆಗಿ 25 ವರ್ಷ ಆಯ್ತು, ಸೊ 5 ವರ್ಷ ಜೊತೆಲಿದೆ, ಈಗ 20 ವರ್ಷದಿಂದ ನಾವು ಒಟ್ಟಿಗೆನೇ ಇಲ್ಲ. ನನಗಿಲ್ಲಪ್ಪ, ನಾನು ಅವನೊಟ್ಟಿಗೆ ಮಲಗದೇ ಇಲ್ಲ. ಸತ್ಯವಾದ ವಿಷಯ. ಅಕ್ಕ ಹೇಳ್ತಾಳೆ 20 ವರ್ಷದಿಂದ ನನ್ನ ಗಂಡನ ಜೊತೆ ಮಲಗ್ತಾ ಇಲ್ಲ. ತಂಗಿ ಹೇಳ್ತಾಳೆ ನಾನು 15 ವರ್ಷದಿಂದ ನಾನು ನನ್ನ ಗಂಡನ ಜೊತೆ ಮಲಗ್ತಾ ಇಲ್ಲ. ಇನ್ನೊಬ್ಬಳು ಹೇಳ್ತಾಳೆ ಅಯ್ಯೋ ಅವಳು ಮಲಗ್ತಾಳೆ, ನಾನು ಯಾಕೆ ಮಲಗೇ, ನೀನ್ ಕರೆಕ್ಟಾಗಿ ಇಟ್ಕೋ, ನೀನಿಗೂ ಅವ್ರು. ಯಾಕೆ ನೋಡಿ, ಇವತ್ತಿನ ದಿನದಲ್ಲಿ ದೈಹಿಕ ಬಲಹೀನತೆ ಗಂಡನಲ್ಲಿ ಇದೆ ಎಂಬುದಾಗಿ ಬರುವಾಗ ಈ ಹೆಂಡತಿಯು ಅದನ್ನ ಬ್ಲಾಕ್ ಮೇಲ್ ಮಾಡುತ್ತಾಳೆ. ತನ್ನ ಗಂಡನಿಗೆ ದೇಹದ ಸುಖವನ್ನು ಕೊಡುವುದಿಲ್ಲ, ಅಲ್ಲಿ ಸಂತೋಷ, ನಾನಿಷ್ಟ. ಅದು ಮಾತ್ರ ಸ್ನೇಹಿತರೊಂದಿಗೆ ಮಾತಾಡ್ತಾರೆ, ಅಯ್ಯೋ ನಾನು ನನ್ನ ಗಂಡನ ಜೊತೆ ಮಲಗುದಿಲ್ಲಪ್ಪ, ಅಯ್ಯೋ ನನಗೆ ಬೇಡಪ್ಪ. ಅವನಲ್ಲಿ ಹೋಗ್ತಾನೆ. ನಿನ್ನ ಗಂಡ ವ್ಯಭಿಚಾರಿಯಾಗಲು ಯಾರು ಕಾರಣ? ನಿನ್ನ ಗಂಡ ರಸ್ತೆಯಲ್ಲಿ ಬಿದ್ದುಕೊಳ್ಳಲು ಯಾರು ಕಾರಣ? ನಿನ್ನ ಗಂಡ ಇರುವುದನ್ನು ಕಳೆದುಕೊಳ್ಳಲಿಕ್ಕೆ ಕಾರಣ ಯಾರು? ಅಥವಾ ನಿನ್ನ ಗಂಡ ಮತ್ತೊಬ್ಬಳೊಂದಿಗೆ ಅನೈತಿಕ ಸಂಬಂಧ ಇಟ್ಟುಕೊಳ್ಳೋದಕ್ಕೆ ಕಾರಣ ಯಾರು? ಹೆಂಡತಿಯಾದ ನೀನು. ಹಾಗೆಯೇ ಕುಡುಕ ಗಂಡನಾಗಿ, ವಾಚಾಳ ಗಂಡನಾಗಿ, ಬೇಜವಾಬ್ದಾರಿ ಗಂಡನಾಗಿ, ಹೆಂಡತಿಗೆ ಊಟವನ್ನು ಕೊಡದೆ, ಮಕ್ಕಳಲ್ಲಿ ಆಶ್ರಯ ಕೊಡದೆ, ಪ್ರೀತಿಯನ್ನು ಕೊಡದೆ, ನೀನು ಕಂಡವರೊಡನೆ ನೀವು ಓಡಾಡುತ್ತಾ ಇದ್ದರೆ, ನಿನ್ನ ಮನೆಗೆ ಬೇಜವಾಬ್ದಾರಿ ನೀನಿರುವುದಾದರೆ ನೀನು ಶಾಪಗ್ರಸ್ತ. ನೀನು ಪವಿತ್ರ ಕುಟುಂಬಕ್ಕೆ ಯೋಗ್ಯನಲ್ಲ. ನೀನು ಶಾಪಗ್ರಸ್ತ, ವಾಚಾಳ, ದುಷ್ಟ. ಹೇಗೆ ನಿನ್ನ ಹೆಂಡತಿ ನಿನ್ನೊಂದಿಗೆ ಜೀವಿಸಲು ಸಾಧ್ಯ? ಅವಳು ಏನು ಮಾಡುತ್ತಾಳೆ? ಇನ್ನೊಬ್ಬನನ್ನು ಆರಿಸಿಕೊಡುತ್ತಾಳೆ. ಅವಳಿಗೆ ಸರಿಯೊಂದವಳನ್ನು ಆರಿಸಿಕೊಡುತ್ತಾಳೆ. ಕಾರಣ ಯಾರು? ನೀನು. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ಪವಿತ್ರ ಕುಟುಂಬದ ಮೌಲ್ಯಗಳನ್ನು ನಾವು ಕಳೆದುಕೊಳ್ತಾ ಇದ್ದೇವೆ. ನಮ್ಮ ಹಠಮಾರಿತನಗಳಿಂದ, ಸೇಡಿನಿಂದ, ಮತ್ಸರದಿಂದ, ಹಗೆತನಗಳಿಂದ ನಮ್ಮ ಕುಟುಂಬದಲ್ಲಿ ಹೋರಾಟವನ್ನು ತಂದುಕೊಳ್ಳುತ್ತೇವೆ. ನೋಡಿ, ಕುಟುಂಬದಲ್ಲಿ ನೆಂಟರುಗಳು ಬರುವಾಗ, ಬಂಧುಗಳು ಬರುವಾಗ, ಮಿತ್ರರು ಬರುವಾಗ ನೀವು ನೋಡಬಹುದು ಕೆಲವು ಕುಟುಂಬದಲ್ಲಿ ಹೆಂಡತಿಯರ ಮುಖಗಳ ಬದಲಾವಣೆ. ಯಾರಾದರೂ ಮನೆಗಳಿಗೆ ಬರುತ್ತಾರೆ ಅತಿಥಿಗಳು ಎಂದರೆ ಅಲ್ಲಿ ಅವರು ಪರಿತಪ್ಪಿಸುತ್ತಾರೆ, ಮುಖವನ್ನು ತಿರುಗಿಸಿಕೊಳ್ಳುತ್ತಾರೆ, ಮಾತನಾಡುವುದಿಲ್ಲ, ಅವಮಾನಪಡಿಸುತ್ತಾರೆ, ಅವಹೇಳನ ಮಾಡುತ್ತಾರೆ. ಗಂಡನ ಕುಟುಂಬದವರು ಬರುವಾಗ ತಿರಸ್ಕರಿಸುತ್ತಾರೆ, ಗಂಡನ ಕಡೆಯಿಂದ ಬರುವಾಗ ತಿರಸ್ಕರಿಸುತ್ತಾರೆ, ಮೇಲು ನೋಟದ ಹುಸಿನಗುವನ್ನು ಮಾತನಾಡುತ್ತಾರೆ. ಆದರೆ ಅದೇ ತನ್ನ ತವರಿನಿಂದ ಬರುವಂತವರು ಬರುವಾಗ ಒಂದು ವಾರಕ್ಕೆ ಮುಂಚೆ ಕನಸು ಕಾಣುತ್ತಾರೆ, ಗಂಡನನ್ನ ಪುಸಲಾಯಿಸುತ್ತಾರೆ, ಗಂಡನನ್ನ ನಟಿಸುತ್ತಾರೆ, ಪ್ರೀತಿಯನ್ನು ತೋರಿಸುತ್ತಾರೆ, ಗಂಡನಲ್ಲಿ ಇನ್ನೂ ಅಷ್ಟು ಹತ್ತಿರಕ್ಕೆ ಹೋಗುತ್ತಾರೆ. ಕಾರಣ ತನ್ನ ಮನೆಯವರನ್ನು ಚೆನ್ನಾಗಿ ನೋಡಬೇಕು, ತನ್ನ ಮನೆಯವರಿಗೆ ಬೇಕಾದುದನ್ನು ಮಾಡಬೇಕು ಎಂಬುದಾಗಿ. ಆಗ ಅವಳ ರೋಗಗಳಿರುವುದಿಲ್ಲ, ನೋವುಗಳಿರುವುದಿಲ್ಲ, ಯಾವುದೂ ಇರುವುದಿಲ್ಲ. ರಾತ್ರಿಯೆಲ್ಲ ಅವರ ಜೊತೆಯೇ ಕಳೆಯುತ್ತಾಳೆ. ನಾಳೆ ಹೋಗುತ್ತೇನೆ ಅಂದರೆ ಹೋಗಬೇಡ, ಇನ್ನೂ 1 ವಾರ ಇರು ಎಂಬುದಾಗಿ ಹೇಳುತ್ತಾಳೆ. ಗಂಡನಿಗೆ ಹೇಳ್ತಾಳೆ, ಅವರನ್ನು ಇನ್ನೊಂದು 2 ದಿನ ಇರ್ಲಿಕ್ಕೆ ನೀವ್ ಹೇಳಿ ಎಂಬುದಾಗಿ ಹೇಳ್ತಾಳೆ. ಆದರೆ ಗಂಡನ ಮನೆಯವರು ಬಂದ ತಕ್ಷಣ ಕೇಳ್ತಾರೆ, ನೀನು ಯಾವಾಗ ಹೋಗ್ತೀಯಾ, ನೀವು ಯಾವಾಗ ಹೋಗ್ತೀರಿ? ಇದು ಪವಿತ್ರ ಕುಟುಂಬದ ಸಂಸ್ಕಾರವಲ್ಲ. ಎಲ್ಲರನ್ನು ಒಂದೇ ರೀತಿಯಾಗಿ ನೋಡಬೇಕು, ಎಲ್ಲರಲ್ಲಿಯೂ ಬಾಂಧವ್ಯವಿರಬೇಕು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆಯಲ್ಲ ಪ್ರೀತಿ ಎಂಬುದು. ನಿನ್ನ ಮನೆಗೆ ಶತ್ರುಗಳು ಬಂದರೂ ನಾನು ಅವರನ್ನ ಒಳ್ಳೆಯ ಮನಸ್ಸಿನಿಂದ ನೋಡಬೇಕು. ನಮ್ಮ ಮನೆಯನ್ನು ನಮ್ಮ ಮನೆಗೆ ದುಷ್ಟರು ಬಂದರೂ ಸಹ ಅವರನ್ನ ಅತಿಥಿ ಸತ್ಕಾರ ಮಾಡಬೇಕು. ಯಾಕೆಂದರೆ ಅತಿಥಿ ಸತ್ಕಾರದಲ್ಲಿ ನಾವು ದೇವದೂತರುಗಳನ್ನೇ ನಾವು ಸತ್ಕಾರ್ಯ ಮಾಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ನಮ್ಮ ಮನೆಗೆ ಅತಿಥಿಯಾಗಿ ಬರುವಾಗ ಅತಿಥಿ ಸತ್ಕಾರವು ದೇವರಿಗೆ ನಾವು ಅತಿಥಿ ಸತ್ಕಾರ ಮಾಡುತ್ತೇವೆ ಎಂಬುದಾಗಿ ನೋಡುತ್ತೇವೆ. ಮಾತ್ರವಲ್ಲ, ದೇವರಿಗೆ ಸತ್ಕಾರ ಮಾಡುತ್ತೇವೆ. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಹಸಿದಿದ್ದೆ, ನನಗೆ ಉಣ್ಣಲು ಬಡಿಸಿದಿರಿ. ನೋಡಿ, ಕುಟುಂಬದಲ್ಲಿ ಬಡವರಾಗಿ ಬರುವವರು, ಕುಟುಂಬದ ಪ್ರತಿನಿಧಿಗಳಾಗಿ ನೆಂಟರು ಬಡವರಾಗಿದ್ದರೆ ಅವರನ್ನೊಂದು ರೀತಿ ನೋಡುತ್ತೇವೆ, ಸಿರಿವಂತರಾದರೆ ಅವರನ್ನೊಂದು ರೀತಿ ನಾವು ನೋಡುತ್ತೇವೆ, ಅಧಿಕಾರಿಗಳಾದರೆ ಅವರನ್ನೊಂದು ರೀತಿ ನೋಡುತ್ತೇವೆ, ಯಾಜಕರಾದರೆ ಅವರನ್ನೊಂದು ರೀತಿ ನೋಡುತ್ತೇವೆ.
ಆದರೆ ಬಡತನದಲ್ಲಿ ಬಂದರೆ ಬಾಗಿಲು ಮುಚ್ಚಿಕೊಂಡು ಬಿಡುತ್ತೇವೆ. ಕಾರಣ ಏನು? ಪ್ರೀತಿ. ಅಂದರೆ ಇದು ಪವಿತ್ರ ಕುಟುಂಬದ ಸಂಕೇತವಲ್ಲ. ಹೌದು ಪ್ರಿಯರೇ, ಈ ಗಂಡ ಹೆಂಡತಿಯರ ಸಂಬಂಧ ಈ ಲೋಕದಲ್ಲಿ ಮಾತ್ರ, ಪರಲೋಕದಲ್ಲಿ ಇರುವುದಿಲ್ಲ. ಆ ಪರಲೋಕದಲ್ಲಿ ಗಂಡ ಹೆಂಡತಿಯಂತ ಸಂಬಂಧ ಇರುವುದೇ ಇಲ್ಲ. ದೇವರ ಸಂಬಂಧವನ್ನು ಈ ಭೂಲೋಕದಲ್ಲಿ ಮಾತ್ರ ಇಟ್ಟಿದ್ದಾರೆ. ಈ ಭೂಲೋಕದಲ್ಲಿ ಅನುಭವಿಸಬೇಕು. ಗಂಡ ಹೆಂಡತಿಯರು ಸಂಬಂಧ ಅನುಭವಿಸಬೇಕು. ತನ್ನ ಹೆಂಡತಿಯನ್ನ ತನ್ನ ಗಂಡ ಸಂಪೂರ್ಣವಾಗಿ ಪ್ರೀತಿಸಬೇಕು. ಗಂಡ ಹೆಂಡತಿಯಲ್ಲಿ ಪ್ರೀತಿ ಇರಬೇಕು. ನೋಡಿ, ಇನ್ನು ಕೆಲವು ಸರಿ ನಾವು ನೋಡುತ್ತೇವೆ, ಪ್ರೀತಿ ಇಲ್ಲ. ಪ್ರೀತಿಯೇ ಬರುವುದಿಲ್ಲ ಕುಟುಂಬಗಳಲ್ಲಿ. ಹೆಂಡತಿ ಒಂದು ಮೂಲೆಯಲ್ಲಿ ಕುತ್ಕೊಳ್ತಾಳೆ, ಹಠಮಾರಿತನವನ್ನು ಸಾಧಿಸಿ ಮೂಲೆಯಲ್ಲಿ ತನ್ನ ಗಂಡನನ್ನ ಬಿಟ್ಟು ತೆಗಳುತ್ತಾಳೆ. ಅವಳದೇ ಆದಂತಹ ಒಂದು ಕೋಣೆ, ಅವಳಿಗೆ ಆದಂತಹ ಒಂದು ರೂಮ್, ಗಂಡನಿಗೂ ಅವಳಿಗೂ ಸಂಬಂಧವಿಲ್ಲದೆ ಜೀವಿಸುತ್ತಾಳೆ. ಇವಳು ಪವಿತ್ರ ಕುಟುಂಬಕ್ಕೆ ಯೋಗ್ಯಳಾದವಳಲ್ಲ, ಅವಳು ಪತಿರ್ವತಿಯೂ ಅಲ್ಲ. ತನ್ನ ಗಂಡನೊಂದಿಗೆ ಆ ಮಂಚದಲ್ಲಿ, ಪವಿತ್ರವಾದ ಬಲಿ ಎಂಬ ಮಂಚದಲ್ಲಿ ಒಂದಾಗುತ್ತಾ, ತನ್ನ ಗಂಡನನ್ನು ರಮಣಿಸುತ್ತಾ ಸಂತೋಷಿಸುತ್ತಾ, ತನ್ನ ಹೆಂಡತಿಯನ್ನು ಸಂತೋಷಿಸುತ್ತಾ ರಮಣಿಸುತ್ತಾ, ಒಂದೇ ಪವಿತ್ರ ಬಲಿಯಾಗಿರುವಂತಹ ಮಂಚದಲ್ಲಿ ಒಂದೇ ಕೋಣೆಯಲ್ಲಿರುವವರೇ ಪವಿತ್ರ ಕುಟುಂಬಕ್ಕೆ ಕಾರಣರು. ಪ್ರಿಯರೇ, ಇವುಗಳೆಲ್ಲ ತುಂಬಾ ಗಾಯಗಳಿದೆ ಪ್ರಿಯರೇ. ಎಷ್ಟೋ ನೋವುಗಳನ್ನು ನಾನು ಸಹ ಅನುಭವಿಸಿದ್ದೇನೆ. ಈ ಲೋಕದಲ್ಲಿ ನೀವು ಸಹ ಅನುಭವಿಸಿದ್ದೀರಿ. ಈ ಲೋಕದಲ್ಲಿರುವ ಸಹ ಅನುಭವಿಸ್ತಾ ಇದ್ದಾರೆ. ಈ ಪವಿತ್ರ ಕುಟುಂಬ ಎಂಬುದು ಕೇವಲ ಒಂದು ಶಬ್ದಕೋಶವಲ್ಲ, ಅದು ಜೀವ. ಸೇಡು ಮತ್ಸರಗಳೆಲ್ಲ ಪವಿತ್ರ ಕುಟುಂಬದಲ್ಲಿ ನೋಡಿ, ಪ್ರಾರ್ಥನೆ ಮಾಡುವಾಗಲೂ ಹೆಂಡತಿ ಒಂದು ಕೋಣೆ, ಗಂಡ ಒಂದು ಕೋಣೆ. ಪ್ರಾರ್ಥನೆ ಮಾಡುವಾಗಲೂ ಅಷ್ಟೇ, ವೈರಾಗ್ಯ ಮನಸ್ತಾಪ ಬಂದ್ರೆ ಹೆಂಡತಿ ಎಲ್ಲವೇ ಇರ್ತಾಳೆ, ಅವಳು ಪಾಡುಗಳು ಇರ್ತೀವಿ. ಇವತ್ತು ನೋಡ್ತೀವಲ್ಲ, ಹೆಂಡತಿ ಕೈಲಿ ಒಂದು ಮೊಬೈಲು, ಮಕ್ಕಳ ಕೈಲಿ ಒಂದು ಮೊಬೈಲು, ಗಂಡನ ಕೈಲಿ ಒಂದು ಮೊಬೈಲು. ಬಾಯಲ್ಲಿ ಪ್ರಾರ್ಥನೆ, ಬಾಯಲ್ಲಿ ಸಾಕ್ಷಿ, ಬಾಯಲ್ಲಿ ಅದು ಹಾಗೆ ಇದು ಹೀಗೆ, ಆದರೆ ತನ್ನ ಜೀವಿತದಲ್ಲಿ ಪ್ರೀತಿಯೂ ಇಲ್ಲ, ಬಾಂಧವ್ಯವೂ ಇಲ್ಲ, ಕರುಣೆಯೂ ಇಲ್ಲ, ಸಹನೆಯೂ ಇಲ್ಲ, ಕ್ಷಮೆಯೂ ಇಲ್ಲ, ಸ್ನೇಹವೂ ಇಲ್ಲ, ಯಾವುದಿಲ್ಲ. ಹೇಗೆ ಪವಿತ್ರ ಕುಟುಂಬವಾಗಲು ಸಾಧ್ಯ? ಪ್ರಿಯರೇ, ಈ ದಿನದ ಈ ಶುಶ್ರೂಷೆಯಲ್ಲಿ ನಾವು ನಮ್ಮನ್ನು ಚಿಂತಿಸಬೇಕು. ನನ್ನ ಜೀವಿತದಲ್ಲಿ ನಾನು ನನ್ನ ಪತ್ನಿಯೊಡನೆ ಹೇಗಿದ್ದೇನೆ? ಮಕ್ಕಳನ್ನ ನಾವು ನೋಡುತ್ತೇವೆ, ತಂದೆ ತಾಯಿಯನ್ನು ಗೌರವಿಸದ ಮಕ್ಕಳು, ಪ್ರೀತಿಸದ ಮಕ್ಕಳು. ಮಾತ್ರವಲ್ಲ, ತಂದೆಗೆ ಸೀಮಿತವಾದ ಮಗ ಒಂದೆಡೆ, ತಾಯಿಗೆ ಸೀಮಿತವಾದಂತ ಮಗ ಒಂದೆಡೆ. ತಾಯಿ ತನ್ನ ಪ್ರೀತಿಗಾಗಿ ತನ್ನ ಮಕ್ಕಳನ್ನ ಸ್ವಂತವಾಗಿಸಿಕೊಡುತ್ತಾಳೆ. ಗಂಡನಲ್ಲಿ ಒಳ್ಳೆಯವರಾಗಿ ಕೆಲವು ವಾಚಾಳಿ ಹೆಂಡತಿಯರನ್ನ ನಾವು ನೋಡಬಹುದು. ಗಂಡನನ್ನ ತುಳಿಯುವುದಕ್ಕಾಗಿ, ಗಂಡನನ್ನ ಮಕ್ಕಳಿಂದ ದೂರ ಮಾಡುವುದಕ್ಕಾಗಿ ತನ್ನ ಮಕ್ಕಳಲ್ಲಿ ತನ್ನ ಗಂಡನ ಕುರಿತು ಮಕ್ಕಳಲ್ಲಿ ವಿಷಬೀಜವನ್ನು ಬಿತ್ತುತ್ತಾಳೆ. ಮಕ್ಕಳಲ್ಲಿ ವಿಷಬೀಜವನ್ನು ಬಿತ್ತಿ ತನ್ನ ಮಕ್ಕಳನ್ನು ಸ್ವಂತವಾಗಿಸಿಕೊಳ್ತಾನೆ, ಗಂಡನಿಂದ ದೂರ ಮಾಡುತ್ತಾಳೆ. ನಿಮ್ಮಪ್ಪ ಅಂತವನು, ನಿಮ್ಮಪ್ಪ ಇಂಥವನು, ಅವನು ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ನಿಮ್ಮ ಅಪ್ಪನನ್ನ ನೋಡ್ಬೇಕು, ಗೊತ್ತಾಯ್ತಾ? ಅವನು ಎಲ್ಲಿ ಹೋಗ್ತಾನೆ, ಏನು ಮಾಡ್ತಾನೆ? ಮಕ್ಕಳನ್ನ ಬ್ರೋಕರ್ ಆಗಿ ಉಪಯೋಗಿಸ್ತಾಳೆ ಹೆಂಡತಿ, ತಾಯಿಯಾದವಳು. ಇವನ ಅಪ್ಪನ ಮಗ, ಅವನನ್ನ ತಾರತಮ್ಯ, ಅವನನ್ನ ಪುಟ್ಟಿಗೆ ಹಾಕ್ಲಿಕ್ಕೆ ಅವಳಿಗೆ ಸೋಪ್ ಹಾಕಿದ್ದೆಯೇ ಸೋಪ್ ಹಾಕ್ತಾಳೆ. ಇದು ಪ್ರತಿಯೊಂದು ಕುಟುಂಬದಲ್ಲಿ ನಡೀತಾ ಇರುವಂತಹ ಒಂದು ಕೆಟ್ಟ ದುರ್ಗುಣ ಪ್ರಿಯರೇ. ತಾಯಿ ತನ್ನ ಸ್ವಾರ್ಥಕ್ಕಾಗಿ ಗಂಡನ ಪ್ರೀತಿಯಲ್ಲಿ ಗಂಡನಿಗೆ ತನ್ನ ಪ್ರೀತಿಯನ್ನು ಕೊಡದೆ ಮಕ್ಕಳನ್ನು ತನ್ನ ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಇರುವಂತಹ ವಾಚಾಳಿ ಹೆಂಡ ನೋಡಿ, ಅವರ ಜೀವಿತದಲ್ಲಿ ಅವರಿಗೆ ಸಮಾಧಾನ ಸಿಕ್ಕೋದೇ ಇಲ್ಲ, ಸಂತೋಷ ಸಿಕ್ಕೋದೇ ಇಲ್ಲ, ನೆಮ್ಮದಿ ಸಿಕ್ಕೋದೇ ಇಲ್ಲ. ಎಲ್ಲ ಡಮ್ಮಿಯಾಗಿ ಸಿಗ್ತದೆ ಅಷ್ಟೇನೆ, ಆರೋಗ್ಯ ಸಿಕ್ಕದೇ ಇಲ್ಲ. ಏಕಾಂಗಿತನದಲ್ಲಿ ಅವರು ಕೊರಗಿ ಸತ್ತು ಹೋಗ್ತಾರೆ ಒಂದು ದಿನ. ಕಾರಣ ದೇವರ ಆಶೀರ್ವಾದ ಅವರಿಗೆ ಸಿಕ್ಕುವುದಿಲ್ಲ. ದೇವರು ಕೊಟ್ಟಂತ ಕುಟುಂಬವನ್ನ ಒಂದು ಹೆಂಡತಿಯಾದವಳೆ ಒಡೆಯುತ್ತಾಳೆ, ಒಂದು ಹೆಂಡತಿಯಾದವಳೆ ನಸುಕುತ್ತಾಳೆ. ಇನ್ನೊಂದೆಡೆ ನೋಡುವಾಗ ಅದೇ ರೀತಿ ನಾವು ನೋಡುತ್ತೇವೆ, ತಂದೆಯಾದವನು ತಾಯಿನ ತಿರಸ್ಕರಿಸುವಂಥದ್ದು. ಮಕ್ಕಳ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ತಾಯಿಯ ಬಳಿಗೆ ಬಿತ್ತಿ
ಮಕ್ಕಳನ್ನು ತನ್ನತ್ತ ಸೆಳೆಯುವಂಥದ್ದು. ಶಾಪದ ಜೀವನಗಳು ಪ್ರಿಯರೇ. ತಂದೆ ತಾಯಿಗೆ ವಿಧೇಯರಾಗಿ ಜೀವಿಸದ ಮಕ್ಕಳು, ತಂದೆ ತಾಯಿಯನ್ನ ಗೌರವಿಸದ ಮಕ್ಕಳು, ತಾಯಿ ತನ್ನ ಮಕ್ಕಳು ಏನು ತಪ್ಪು ಮಾಡಿದರೂ ತಾಯಿ ಮುಚ್ಚುತ್ತಾಳೆ. ತಂದೆಯಾದವನು ಖಂಡಿಸುವಾಗ ತಾಯಿ ತನ್ನ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡುತ್ತಾಳೆ. ತಂದೆ ಹೇಳಿದನ್ನು ನೀನು ಕೇಳಬೇಕೆಂದು ಹೇಳುವುದಿಲ್ಲ. ತಂದೆ ಹೇಳುವುದನ್ನ ಕೇಳು, ಅವರು ಏನು ಹೇಳುತ್ತಾರೆ ಅದೆಲ್ಲ ನಿನ್ನ ಒಳಿತಿಗಾಗಿ ಎಂದು ಹೇಳುವುದಿಲ್ಲ. ಮಕ್ಕಳಿಗೆ ಹೇಳ್ತಾರೆ, ಅವರಾಗಿರೆ ನೀನೇನು ಚಿಂತೆ ಮಾಡಬೇಡ, ನೀನು ಸುಮ್ಮನಿರು. ಅವಳು ತನ್ನ ತಪ್ಪನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಮಕ್ಕಳ ತಪ್ಪುಗಳನ್ನು ಅವಳು ಮುಚ್ಚುತ್ತಾಳೆ. ವಾಚಾಳಿ ಹೆಂಡತಿ, ದುಷ್ಟ ಹೆಂಡತಿ, ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವುದಕ್ಕೆ ಬದಲಾಗಿ ತನ್ನ ತಂದೆಯ ಮೇಲೆ, ಗಂಡನ ಮೇಲೆ ಸೇಡು ತೀರಿಸುವ ನಿಮಿತ್ತವಾಗಿ ಮಕ್ಕಳನ್ನು ಹಾದಿ ತಪ್ಪಿಸುತ್ತಾಳೆ, ವಿಶ್ವಾಸವನ್ನು ನಾಶ ಮಾಡುತ್ತಾಳೆ. ಅವರ ಸ್ವಭಾವಗಳನ್ನು ನಾಶ ಮಾಡಿ ಕಣ್ಣಿನಿಂದ ಅವರು ತಪ್ಪು ಮಾಡುತ್ತಾ ಇರೋದನ್ನು ನೋಡಿದರೂ ಸಹ ಕಣ್ಣು ಮುಚ್ಚಿರುತ್ತಾಳೆ. ಕಾರಣ ತನ್ನ ಮಕ್ಕಳು ತನ್ನನ್ನು ಕೈವಶವಾಗಬೇಕೆಂಬುದಾಗಿ. ಹೇಗೆ ಪವಿತ್ರ ಕುಟುಂಬ ನೆನೆಸಿಕೊಳ್ಳಲು ಸಾಧ್ಯ? ಒಂದೇ ಕುಟುಂಬದಲ್ಲಿ ನಾವು ನೋಡುತ್ತೇವೆ, ಗಂಡ ಹೆಂಡತಿ ಮಕ್ಕಳು ಸೇರಿ ಕುಡಿಯುತ್ತಾರೆ. ಒಂದೇ ಪಾನ, ಒಂದೇ ಮಾಂಸ, ಒಂದೇ ತಟ್ಟೆ, ಒಂದೇ ಕುಟುಂಬ. ಹೇಗೆ ಪವಿತ್ರ ಕುಟುಂಬವಾಗಲು ಸಾಧ್ಯ? ನಾವು ನೋಡ್ತಾ ಇದ್ದೇವೆ, ಕ್ರಿಸ್ಮಸ್, ನ್ಯೂ ಇಯರ್, ಹಲವಾರು ಹಬ್ಬ ಹರಿದಿನಗಳು, ಎಷ್ಟೋ ಜನ ಹೆಂಡತಿ ಗಂಡ ಮಕ್ಕಳು ಒಟ್ಟಾಗಿ ಸೇರಿ ಕುಣಿದು ಕುಪ್ಪಳಿಸುತ್ತಾರೆ, ಕುಡಿದು ಮೋಜು ಮಾಡುತ್ತಾರೆ. ಪಾರ್ಟಿ ಮಾಡಲಿಕ್ಕೆ ಕ್ಲಬ್ಗೆ ಹೋಗ್ತಾರೆ ತಂದೆ ತಾಯಿ ಮಕ್ಕಳು, ಪಬ್ಗೆ ಹೋಗ್ತಾರೆ ತಂದೆ ತಾಯಿ ಮಕ್ಕಳು. ಹೇಗೆ ಪವಿತ್ರ ಕುಟುಂಬ ಆಗಿರಲು ಸಾಧ್ಯ? ಹೇಗೆ ಆಶೀರ್ವಾದವನ್ನು ಹೊಂದಲು ಸಾಧ್ಯ? ಪ್ರಿಯರೇ, ಕುಟುಂಬವು ದೇವರ ಯೋಜನೆಯಾಗಿದೆ, ದೇವರ ಯೋಜನೆಯಿಂದ ಸ್ಥಾಪಿತವಾಗಿದೆ. ಕುಟುಂಬ ಎಂಬ ಪದವು ಸತ್ಯವೇದದಲ್ಲಿ ನಾನು ನೋಡುವಾಗ 295ಕ್ಕಿಂತ ಹೆಚ್ಚು ಬಾರಿ ಪ್ರಕಟವಾಗುತ್ತದೆ. ಭಕ್ತಿವಂತ ಕುಟುಂಬವನ್ನ ಕಾಣುವುದು ವಿರಳವಾಗಿದೆ. ಆದರೂ ಪ್ರತಿಯೊಂದು ಕುಟುಂಬವೂ ಒಂದು ಚಿಕ್ಕ ಪರಲೋಕವಾಗಿದೆ. ದೇವರಿಗೂ ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ಸಂಬಂಧವನ್ನ ಉಂಟು ಮಾಡುವಂತದ್ದಾಗಿದೆ ಪ್ರತಿಯೊಂದು ಕುಟುಂಬವು. ಆದರೆ ಇವತ್ತು ಎಷ್ಟೋ ಕುಟುಂಬಗಳು ನಾನು ನೋಡಿದರೆ, ಇವತ್ತು ಪ್ರಿಯರೇ, ಲೋಕದಲ್ಲಿ ಸರಿಯಾದ ತನಿಖೆ ತೆಗೆದುಕೊಳ್ಳುವುದಾದರೆ 25% ಪವಿತ್ರ ಕುಟುಂಬ ಸಿಕ್ಕುವುದಿಲ್ಲ. 25% ಸಹ ಪವಿತ್ರ ಕುಟುಂಬ ಸಿಕ್ಕುವುದಿಲ್ಲ. ಹೌದು ಪ್ರಿಯರೇ, ಈ ಪವಿತ್ರ ಕುಟುಂಬವನ್ನು ನಾವು ನೋಡಬೇಕಾದ್ರೆ 7 ಪಾತ್ರಗಳು ಬೇಕು ಪವಿತ್ರ ಕುಟುಂಬಕ್ಕೆ. ಪ್ರೀತಿ ಇರಬೇಕು ಪವಿತ್ರ ಕುಟುಂಬದಲ್ಲಿ, ಆನಂದವಿರಬೇಕು ಪವಿತ್ರ ಕುಟುಂಬದಲ್ಲಿ, ನಂಬಿಕೆ ಇರಬೇಕು ಪವಿತ್ರ ಕುಟುಂಬದಲ್ಲಿ, ಶಿಕ್ಷಣವಿರಬೇಕು ಪವಿತ್ರ ಕುಟುಂಬದಲ್ಲಿ, ಜ್ಞಾಪಕ ಇರಬೇಕು ಪವಿತ್ರ ಕುಟುಂಬದಲ್ಲಿ, ವಿವೇಕವಿರಬೇಕು, ಜ್ಞಾನವಿರಬೇಕು ಪವಿತ್ರ ಕುಟುಂಬದಲ್ಲಿ, ವಿವೇಕವಿರಬೇಕು ಪವಿತ್ರ ಕುಟುಂಬದಲ್ಲಿ, ಮಾನ ಮರ್ಯಾದೆ ಗೌರವ ಇರಬೇಕು ಪವಿತ್ರ ಕುಟುಂಬದಲ್ಲಿ. ಇದೇನ್ ಬರ್ತದೆ? ಹೊಸದಾಗಿ ಹೇಳ್ತಾ ಇದ್ರೆ ಮಾನ ಮರ್ಯಾದೆ ಇರಬೇಕೆಂಬುದಾಗಿ ಒಂದು ಬೇತನಿಗೆ ಬರೆದಂತಹ ಪತ್ರವನ್ನು ತೆಗೆದುಕೊಳ್ಳಿ, 3ನೇ ಅಧ್ಯಾಯ 7ನೇ ವಾಕ್ಯ ಹೇಳ್ತದೆ, ಅವರಿಗೆ ಮಾನವನ್ನು ಸಲ್ಲಿಸಿರಿ, ಅವರಿಗೆ ಗೌರವವನ್ನು ಸಲ್ಲಿಸಿರಿ. ಹೆಂಡತಿಯರು ತನ್ನ ಗಂಡನ ಮುಂದೆ ವಿವೇಕದಿಂದಿರಬೇಕೆಂಬುದಾಗಿ ಒಂದು ಪೇತ್ರನ ಅದೇ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಎಫೆಸದರಿಗೆ ಬರೆದ ಪತ್ರವನ್ನು ನಾವು ನೋಡುವಾಗ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪತಿ ಯೇಸು ಧರ್ಮಸಭೆಗೆ ಶಿರಸ್ಸು, ಹಾಗೆಯೇ ನಿನ್ನ ಕುಟುಂಬಕ್ಕೆ ನಿನ್ನ ಗಂಡ ಶಿರಸ್ಸು. ನೀನು ಅವನನ್ನು ಗೌರವಿಸಲೇಬೇಕು, ಅವನು ಹೇಳಿದ್ದನ್ನು ನೀನು ಕೇಳಲೇಬೇಕು. ಅವನ ಅನುಮತಿ ಇಲ್ಲದೆ ನೀನೇನನ್ನು ಮಾಡಬಾರದು. ನಿನ್ನ ಗಂಡನು ದೇವರೇ ಹೇಗೆ ಶಿರಸ್ಸು ಹಾಗೆ ನಿನಗೆ ನಿನ್ನ ಪತಿ ಶಿರಸ್ಸು. ನೀನು ಅವನನ್ನು ಗೌರವಿಸಬೇಕು, ಅನುಸರಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಎಷ್ಟು ಜನ ತಲೆ ಶಿರಸ್ಸು, ತಲೆ ಕುಟುಂಬಕ್ಕೆ, ಒಂದು ಹೆಂಡತಿಗೆ ಒಂದು ಗಂಡನೇ ಶಿರಸ್ಸು. ಒಂದು ಗಂಡ ಇಲ್ಲ ಅಂದ್ರೆ ನೀನು ಜೀವಿಸಿ ಏನು ಪ್ರಯೋಜನ ಇಲ್ಲ. ದುಡ್ಡಿರ್ಬೋದು ನಿನ್ನ ಕೈಲಿ, ಆಸ್ತಿ ಇರ್ಬೋದು ನಿನ್ನ ಕೈಲಿ, ಗಂಡನೇ ಇಲ್ಲ ಅಂದ್ರೆ ನೀನು ಸತ್ತೋದ ಶವ. ಬೇರೆ ನೋಡಿ, ಒಂದು ಜೀವಿತದಲ್ಲಿ ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಮುಟ್ಟಲಿಲ್ಲ ಎಂಬುದಾದರೆ, ಒಂದು ಗಂಡ ತನ್ನ ಜೀವಿತದಲ್ಲಿ ತನ್ನ ಹೆಂಡತಿಯನ್ನು ಮುಟ್ಟಲಿಲ್ಲ ಎಂಬುದಾದರೆ ಆ ಹೆಂಡತಿ ಸತ್ತ ಶವಕ್ಕೆ ಕಾರಣ. ಯಾಕೆ? ಯಾವಾಗ ಈ ಗಂಡನಿಗೆ ಹೆಂಡತಿಯ ಮೇಲೆ ಆಂತರಿಕ ಗಾಯ ಗಾಯ ಗಾಯ, ಅವಳಿಂದ ಸಂತೋಷವಿಲ್ಲ, ಅವಳಿಂದ ಪ್ರೀತಿ ಇಲ್ಲ, ಅವಳಿಂದ ನೋವು ವೇದನೆಗಳು ಯಾವಾಗ ಗಂಡನಲ್ಲಿ ಮರುಕಳಿಸಿ ಬರುತ್ತದೋ
ಆಗ ಅವನಿಗೆ ತನ್ನ ಹೆಂಡತಿಯ ಮೇಲೆ ಪ್ರೀತಿ ಸತ್ತು ಹೋಗುತ್ತದೆ. ಅವನಿಗೆ ತನ್ನ ಹೆಂಡತಿಯನ್ನು ಮುಟ್ಟಲು ಮನಸ್ಸು ಬರುವುದಿಲ್ಲ. ಅವನ ಹೆಂಡತಿಯನ್ನು ಮುಟ್ಟುವುದಿಲ್ಲ. ಕಾರಣ ಅವಳ ಕ್ರೂರತನ, ಅವಳ ಕೆಟ್ಟತನ, ಅವಳ ದುಷ್ಟತನ ಅವನ ಜೀವಿತದಲ್ಲಿ, ಆ ಗಂಡನ ಜೀವಿತದಲ್ಲಿ ಅನುಭವಿಸಿದಂತಹ ವೇದನೆಗಳ ನಿಮಿತ್ತವಾಗಿ ಗಂಡ ತನ್ನ ಹೆಂಡತಿಯನ್ನು ಮುಟ್ಟಲು ಮನಸ್ಸು ಬರುವುದಿಲ್ಲ. ಅವಳ ಬರೀ ಉಸುನಿಗೆಗಳು ಮಾತ್ರ. ಅದರಿಂದ ಒಂದು ಗಂಡ ತನ್ನ ಹೆಂಡತಿಯ ದೇಹವನ್ನು ಮುಟ್ಟದೆ ಸಂತೋಷಿಸಲು ಸಾಧ್ಯವಾಗದೆ ಹೋದರೆ ಅವಳು ಸತ್ತ ಶವಕ್ಕೆ ಕಾರಣ. ಹೌದು ನನ್ನ ಸಹೋದರನೇ, ಸಹೋದರಿ. ಕೆಲವರು ಹೇಳ್ಬೋದು, ಬ್ರದರ್ ನಾವು ಇದ್ರೆ ಅಲ್ವಾ ಅವ್ರ ಮುಟ್ಲಿಕ್ಕೆ. ಇಲ್ಲ, ನಿನ್ನ ಜೀವಿತದಲ್ಲಿ ನಿನಗೆ ಶಿರಸ್ಸು ನಿನ್ನ ಗಂಡ, ಪತಿಯೇ. ಅವನು ನಿನ್ನನ್ನು ಮುಟ್ಟಿದರೆ ಮಾತ್ರವೇ ನೀನು ಪತ್ನಿ. ಆ ನಿನ್ನ ಗಂಡನು ನಿನ್ನ ದೇಹದಲ್ಲಿ ಒಂದಾದರೆ ಮಾತ್ರವೇ ನೀನು ಅವಳನ್ನು ಪ್ರೀತಿಸುವ ಹರಿಣಿ, ಜಿಂಕೆ ಮರಿ. ನಿನ್ನ ಗಂಡನಿಗೆ ನಿನಗೆ ಮೆಚ್ಚುಗೆ ಆಗದೆ, ನೀನು ಮೆಚ್ಚುಗೆ ಆಗದೆ ಹೋದರೆ, ನೀನು ಊರಿನಲ್ಲಿರುವವರಿಗೆ ಮೆಚ್ಚುಗೆ ಆದರೆ ಏನು ಪ್ರಯೋಜನ? ಏನು ಪ್ರಯೋಜನವಿಲ್ಲ. ದೊಂಬರಾಟವಷ್ಟೇ, ದೊಂಬರಾಟವಷ್ಟೇ. ವಾಕ್ಯ ಮತ್ತೊಂದು ವಾಕ್ಯ ಹೇಳುತ್ತದೆ, ನೀನು ಧರ್ಮಸಭೆಯನ್ನು ಹೇಗೆ ಪ್ರೀತಿಸುತ್ತೀಯಾಗಿ ನಿನ್ನ ಹೆಂಡತಿಯನ್ನು ಪ್ರೀತಿಸು. ಧರ್ಮಸಭೆಯನ್ನು ಪ್ರೀತಿಸಿದಂತೆ ಹೆಂಡತಿಯನ್ನು ಪ್ರೀತಿಸಬೇಕು. ಹೌದು, ಅವಳು ಎಂತವಳೇ ಆಗಿರಬಹುದು, ನೀನು ಅವಳನ್ನು ಪ್ರೀತಿಸು. ದೇವರು ಅವಳನ್ನು ನಿನಗೆ ಶಿರಸ್ಸಾಗಿ ಕೊಟ್ಟಿದ್ದಾರೆ. ನಿನಗೆ ದೇವರು ಅವಳನ್ನು ಕೊಟ್ಟು ಬಿಟ್ಟಿದ್ದಾರೆ. ಅವಳು ಎಂತವಳೇ ಇರಬಹುದು, ಪ್ರೀತಿಸು. ಅವಳಿಗೆ ಬೇಕಾಗಿದ್ದನ್ನು ಕೊಡು. ನೀನು ಅವಳ ದೇಹದಲ್ಲಿ ಒಂದಾಗಲು ಸಾಧ್ಯವಾಗದೇ ಇರಬಹುದು, ತೊಂದರೆ ಇಲ್ಲ. ಆದರೆ ನಿನ್ನ ಜವಾಬ್ದಾರಿಯನ್ನು ಮಾಡು. ಅವಳಿಗೆ ಉಣಬಡಿಸು, ಅವಳ ಅವಶ್ಯಕತೆಗಳನ್ನು ಪೂರೈಸು. ಅವಳನ್ನು ನೀನು ಹಿಂಸಿಸಬೇಡ, ಒಡೆಯಬೇಡ, ತಿರಸ್ಕರಿಸಬೇಡ. ನಿನ್ನ ಮಕ್ಕಳನ್ನು ಪೋಷಿಸು, ಒಳ್ಳೆಯ ತಂದೆಯಾಗಿರು. ನಿನ್ನ ಪತ್ನಿಯನ್ನು ಪ್ರೀತಿಸು, ಅವಳಿಗೆ ಬೇಕಾದದನ್ನು ಕೂಡ. ಅವಳು ಒಂದಲ್ಲ ಒಂದು ದಿನ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಕಾಲ ಬರಬಹುದು, ಅಥವಾ ನಿನ್ನ ಗಂಡ ನಿನ್ನ ಒಂದಲ್ಲ ಒಂದು ದಿನ ಅರ್ಥ ಮಾಡಿಕೊಳ್ಳುವ ಕಾಲ ಬರಬಹುದು. ಅದೇ ಎಫೆಸದವರಿಗೆ ಬರೆದ ಪತ್ರ ಮತ್ತೆ ನಾವು ನೋಡುತ್ತೇವೆ. ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿ ಅವರ ಮಾತಿಗೆ ವಿಧೇಯರಾಗಿ ನಡೆಯಿರಿ. ಎಷ್ಟು ಜನ ನಡೀತಾ ಇದ್ದೇವೆ, ಎಷ್ಟು ಜನ ನಡೆದಿದ್ದೇವೆ. ಇವತ್ತಿಗೂ ತಂದೆ ತಾಯಿನ ಎಷ್ಟು ಜನ ನಾವು ಪ್ರೀತಿಸ್ತಾ ಇದ್ದೇವೆ, ಎಷ್ಟು ಜನ ಸನ್ಮಾನಿಸ್ತಾ ಇದ್ದೇವೆ, ಎಷ್ಟು ಜನ ಅವರಿಗೆ ಉಣ್ಣಬಡಿಸ್ತಾ ಇದ್ದೇವೆ. ಯೋಚನೆ ಮಾಡಿ ನೋಡಿ. ಹೆಂಡತಿಗೆ ಅವಿತ್ತುಕೊಂಡು ತೆಗೆದುಕೊಂಡು ಹೋಗಿ ಕೊಡ್ತೇವೆ, ತಂದೆ ತಾಯಿ, ಜನ್ಮ ಕೊಟ್ಟ ತಂದೆ ತಾಯಿಗೆ ಕೊಡುವುದಿಲ್ಲ. ಪಕ್ಕದ ಮನೆಗೆ ಅವಿತುಕೊಂಡು ಕೊಡ್ತೇವೆ, ಒಡ ಹುಟ್ಟಿದವರಿಗೆ ಅವಿತುಕೊಂಡು ಕೊಡ್ತೇವೆ. ಕುಟುಂಬದಲ್ಲಿ ತಂದೆ ತಾಯಿಯು ನೋಡಿ, ಹೆಂಡತಿಯನ್ನು ಸಹ ನೀವು ನೋಡಬಹುದು ಪ್ರಿಯರೇ. ಎಲ್ಲವನ್ನ ಹೊರುತ್ತಾಳೆ, ಎಲ್ಲವನ್ನ ತರುತ್ತಾಳೆ. ಗಂಡನಿಗೆ ಗೊತ್ತಿಲ್ಲದೆ ಮುಚ್ಚಿಟ್ಟು ತಿನ್ನುತ್ತಾಳೆ, ಗಂಡನಿಗೆ ಗೊತ್ತಿಲ್ಲದೆ ಮುಚ್ಚಿಟ್ಟು ಮಕ್ಕಳಿಗೆ ಕೊಡುತ್ತಾಳೆ. ಗಂಡ ಹಸಿದಿದ್ದರೂ ಸಹ ಕೊಡುವುದಿಲ್ಲ. ಅಯ್ಯೋ, ನನಗೆ ಜೀವನ ಕೊಟ್ಟವನು, ನನ್ನ ಗಂಡ ನನಗೆ ದೇವರು ಕೊಟ್ಟಂತಹ ಭಾಗ್ಯ, ಅವನು ನನಗೆ ಸಿಕ್ಕಿದ ಕಾರಣ ನನಗೆ ಇವತ್ತು ಮಕ್ಕಳ ತಾಯಿಯಾಗಿದ್ದೇನೆ, ಇವತ್ತು ನಾನು ಜೀವಿಸಿದ್ದೇನೆ ಎಂಬ ಚಿಂತೆ ಇಲ್ಲ. ಅವಳು ಕೇವಲ ಸ್ವಾರ್ಥದಿಂದ ತನ್ನ ಗಂಡನನ್ನು ವಂಚಿಸಿ, ತಿನ್ನುವ ಆಹಾರದಲ್ಲಿ ವಂಚಿಸಿ ಅವಿತ್ತಿಟ್ಟು ತಿನ್ನುತ್ತಾಳೆ, ತನ್ನ ಮಕ್ಕಳಿಗೆ ಕೊಡುತ್ತಾಳೆ. ಇದನ್ನು ನೋಡುವ ಗಂಡನ ಹೃದಯದಲ್ಲಿ ವೇದನೆ ಎಷ್ಟಿರಬಹುದು ಎಂಬುದನ್ನು ಯೋಚಿಸಿ. ಇವೆಲ್ಲವೂ ಸತ್ಯಗಳು ಪ್ರಿಯರೇ, ಸುಳ್ಳಲ್ಲ. ಅಂದರೆ ಪವಿತ್ರ ಕುಟುಂಬವಾಗಿ ಇದ್ದೇನೆ ಎಂಬುದನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನೀವು ಪ್ರತಿಯೊಬ್ಬರು ನಿಮ್ಮ ಜೀವಿತವನ್ನ ಈ ದೇವರ ವಾಕ್ಯಕ್ಕೆ ಸರಿತಮಾನವನ್ನು ಮಾಡಿಕೊಳ್ಳಬೇಕು. ನಾನು ಪವಿತ್ರ ಕುಟುಂಬವಾಗಿದ್ದೇನಾ? ನನ್ನ ಗಂಡನ ಮುಂದೆ, ನನ್ನ ಹೆಂಡತಿಯ ಮುಂದೆ, ನನ್ನ ಎತ್ತವರ ಮುಂದೆ, ಮಕ್ಕಳ ಮುಂದೆ, ನನಗೆ ದೇವರು ಕೊಟ್ಟ ಪ್ರತಿನಿಧಿಗಳ ಮುಂದೆ ನಾನು ಪವಿತ್ರ ಕುಟುಂಬವಾಗಿ ನಾನು ಜೀವಿಸುತ್ತಾ ಇದ್ದೇನಾ ಎಂಬ ಪ್ರಶ್ನೆಗೆ ಉತ್ತರವನ್ನು ನೀವು ಕಂಡುಕೊಳ್ಳಬೇಕು. ಕುಟುಂಬಕ್ಕೆ ಪಾತ್ರ, ಹೆಂಡತಿಯ ಪಾತ್ರ ಹಿರಿದು. ಹೌದು ಪ್ರಿಯರೇ, ಅತ್ತೆಯಂದರೆ ನಾವು ನೋಡ್ತೀವಿ, ಮಾವಂದಿರ ನೋಡ್ತೀವಿ. ಎಷ್ಟು ಜನ ಸೊಸೆಯಂದಿರು ತನ್ನ ಅತ್ತೆ ಮಾವಂದಿರನ್ನ ಪ್ರೀತಿಸುವುದಿಲ್ಲ, ಅವರನ್ನ ಧಿಕ್ಕರಿಸುತ್ತಾರೆ. ಕೀಳಾಗಿ ಕಾಣು, ಚಳಿಯಲ್ಲಿ ನಡಿಗೆ ಬಂದರೂ ಒಂದು ಲೋಟ ಅವರಿಗೆ ಚಹಾ ಕೊಡದಿರುವಂತಹ ದುಷ್ಟ ಹೆಂಡತಿಯರು ಈ ಲೋಕದಲ್ಲಿ ಇದ್ದಾರೆ ಪ್ರಿಯರೇ, ಸೊಸೆಯಂದಿರಿದ್ದಾರೆ. ಹಸಿದು ಬಂದರೂ ಒಂದು ಹೊತ್ತು ಆಹಾರ ಕೊಡದೆ ಅವರನ್ನ ಕಾಲಿನಲ್ಲಿ ಒದೆಯುವ ಹಾಗೆ ಕಾಲಿನ ಮೇಲೆ ಕಾಲಾಕಿ ನಡೆಯುವಂತಹ ಎಷ್ಟೋ ಜನ ವಾಚಾಳಿ ಸೊಸೆಯಂದಿರಿ ಈ ಲೋಕದಲ್ಲಿ ಇದ್ದಾರೆ ಪ್ರಿಯರೇ. ಅದಕ್ಕಾಗಿ ನೋಡಿ, ಇವತ್ತು ವೃದ್ಧಾಶ್ರಮಗಳು, ಅನಾಥಾಶ್ರಮಗಳು ತುಂಬಿ ಹೋಗಿದೆ.
ರಸ್ತೆಯಲ್ಲಿ ಬಿಕಾರಿ ಎತ್ತುತ್ತಾ ಇದ್ದಾರೆ ಅತ್ತೆ ಮಾವಂದಿರು, ತಂದೆ ತಾಯಿಂದಿರು. ಪ್ರಿಯರೇ, ನಾವು ಚಿಂತಿಸಬೇಕು, ತುಂಬಾ ಆಳವಾಗಿ ಚಿಂತಿಸಬೇಕು. ಆ ಶಾಪ ಎಂದಿಗೂ ಸುಮ್ಮನೆ ಬಿಡುವುದಿಲ್ಲ. ಸಮಾಧಾನವಿರುವುದಿಲ್ಲ ಜೀವಿತದಲ್ಲಿ, ಆಶೀರ್ವಾದವಿರುವುದಿಲ್ಲ ಜೀವಿತ. ಪ್ರಿಯರೇ, ಪವಿತ್ರ ಕುಟುಂಬ ಎಂದು ಹೇಳುವುದಾದರೆ ನಾನು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು, ತಂದೆ ತಾಯಿಯನ್ನು ಗೌರವಿಸಬೇಕು, ಸನ್ಮಾನಿಸಬೇಕು. ಮಾತ್ರವಲ್ಲ, ಮಕ್ಕಳನ್ನು ಗೌರವಿಸಬೇಕು, ಪ್ರಾಯ ತುಂಬಿದ ಮಕ್ಕಳನ್ನು ಗೌರವಿಸಬೇಕು, ಪ್ರೀತಿಸಬೇಕು, ಅವರ ಅವಶ್ಯಕತೆಗಳನ್ನು ಪೂರೈಸಬೇಕು. ಮಾತ್ರ ಅಲ್ಲ, ಆ ಮಕ್ಕಳು ತಪ್ಪು ಮಾಡುವಾಗ ಅವರನ್ನು ಖಂಡಿಸಬೇಕು. ನಿನ್ನ ಖಂಡಿಸುತ್ತಲೇ ಇರು, ಕೇಳುತ್ತೇವೆ, ಚಿಂತೆ ಮಾಡಬೇಡ. ನಿನ್ನ ಮಕ್ಕಳನ್ನು ನಿನಗೆ ಖಂಡಿಸುವಂತ ಅಧಿಕಾರವಿದೆ. ಅವರು ತಪ್ಪು ಹಾದಿ ಹಿಡಿಯುವಾಗ, ಅವರು ಕೆಟ್ಟ ಹಾದಿಗೆ ಹೋಗುವಾಗ, ತಂದೆಯಾದ ನಿನಗೆ, ತಾಯಿಯಾದ ನಿನಗೆ ನಿನ್ನ ಮಕ್ಕಳನ್ನು ಖಂಡಿಸುವ ಅಧಿಕಾರವಿದೆ. ಆದ್ರಿಂದ ಅವರು ಪರಿವರ್ತನೆ ಹೊಂದುವ ತನಕ ನೀನು ಖಂಡಿಸುತ್ತಲೇ ಇರು. ಅವರು ನಿನ್ನನ್ನು ಶಪಿಸಬಹುದು, ನಮ್ಮ ಅಪ್ಪ ಸರಿ ಇಲ್ಲ ಎಂದು ಹೇಳಬಹುದು, ಅಮ್ಮ ಸರಿ ಇಲ್ಲ ಎಂದು ಹೇಳಬಹುದು. ಆದರೆ ನಿನ್ನ ಮಕ್ಕಳನ್ನು ಖಂಡಿಸುವಂತ ಕರ್ತವ್ಯ ನಿನ್ನದಾಗಿದೆ ನನ್ನ ಸಹೋದರ ಸಹೋದರಿ. ಒಂದು ದಿನ ಕೇಳದೆ ಹೋದರೆ ಒಂದು ದಿನ ಕಾಲ ಬರುವುದು, ಅಂದು ಅವರು ಕೇಳಲೇಬೇಕು, ಅವರು ಬಿತ್ತಿದ್ದನ್ನ ಕೊಯ್ಯಲೇಬೇಕು. ಇಂದು ಮಕ್ಕಳಾಗಿರುವವರಿಗೆ ನಿನ್ನ ನಿದರ್ಶನವನ್ನು ಕೊಡುವಾಗ ಅವರು ಅನುಸರಿಸದೆ ಹೋದರೆ, ನಾಳೆ ಅವರು ತಂದೆಯಾಗುವಾಗ ನೀನು ಅನುಭವಿಸಿದಕ್ಕಿಂತ 2 ಪಟ್ಟು ಅವರ ಜೀವಿತದಲ್ಲಿ ಅವರು ಅನುಭವಿಸುವರು. ಆವಾಗ ಅವರಿಗೆ ಅರಿವಾಗುತ್ತದೆ, ಅಪ್ಪ ಎಂದರೆ ಏನು, ನನ್ನ ಅಪ್ಪ ಅನುಭವಿಸಿದ ಯಾತನೆ ಏನು, ನನ್ನ ಅಮ್ಮ ಅನುಭವಿಸಿದ ಯಾತನೆ ಏನೆಂದು ಕಾಲವು ಬರುವಾಗ ತಿಳಿಯುತ್ತದೆ. ಕೇಳ್ಬೋದು, ಎಷ್ಟೋ ಜನ ಈ ವಾಕ್ಯವನ್ನು ಕೇಳ್ತಾ ಪರಿಹಾಸ ಮಾಡುವುದು, ನೋಡ್ದ ನನ್ನನ್ನು ಕುರಿತು ಹೇಳ್ತಾ ಇದ್ದಾರೆ, ನಿನ್ನನ್ನು ಕುರಿತು ಹೇಳ್ತಾ ಇದ್ದಾರೆ, ನೋಡ್ದ ನಮ್ಮನ್ನ ಕುರಿತು ಹೇಳ್ತಾ ಇದ್ದಾರೆ ಎಂಬುದಾಗಿ ಅವ್ರು ಹೇಳಿದ್ದಾರೆ, ಯಾರು ಹೇಳಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇಂಥ ಒಂದು ಮನೋಭಾವನೆಗಳು ಸಹ ಸೈತನ ತಂದು ಕೊಡುತ್ತಾನೆ. ಕಾರಣ ಕೆಟ್ಟತನ ಒಳಗಿರುವುದರಿಂದ ಕೆಟ್ಟದ್ದು ಮಾತ್ರ ಹೊರಗೆ ಬರ್ತದೆ. ಕೆಟ್ಟದ್ದು ಒಳಗಿರುವಾಗ ಕೆಟ್ಟದ್ದು ಮಾತ್ರ ಹೊರಗೆ ಬರುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯಾರಲ್ಲಿ ಕೆಟ್ಟ ಮನಸ್ಸಿದೆಯೋ ಅದು ಅವನನ್ನೇ ಕೆಡಿಸುತ್ತದೆ. ಪ್ರಿಯರೇ, ಪವಿತ್ರ ಕುಟುಂಬ ಪರಿಶುದ್ಧವಾದ ಕುಟುಂಬವಾಗಬೇಕು, ಸ್ವರ್ಗ ರಾಜ್ಯದ ಕುಟುಂಬವಾಗಬೇಕು. ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಪ್ರೀತಿಸುತ್ತಾ, ಕರುಣೆ ತೋರುತ್ತಾ, ದಯೆ ತೋರುತ್ತಾ ಇರಬೇಕು. ಆನಂದದ ನಿಧಿಯಾಗಬೇಕು, ದೇವರ ಕೃಪೆಯಿಂದ ತುಂಬಿದಂತಹ ನಿಧಿಯಾಗಬೇಕು. ಆ ಮನೆಯಲ್ಲಿ ಪ್ರವೇಶಿಸುವಾಗಲೇ ಹೋಗೋರು ಹೇಳಬೇಕು, ಆಹಾ ಎಂಥ ಕುಟುಂಬವಿದೆ ಎಂದು ಹೇಳಬೇಕು. ಹೆಂಡತಿಯನ್ನು ನೋಡುವಾಗ ಹೇಳಬೇಕು, ಆಹಾ ಎಂಥ ಸೌಂದರ್ಯವತಿ, ಎಷ್ಟು ವಿಶ್ವಾಸಿ ಇವಳು ಎಂದು ಹೇಳಬೇಕು. ಮನೆಯಲ್ಲಿ ಬರುವಾಗ ಗಂಡನಿಗೆ ಭಯ, ನನ್ನ ಹೆಂಡತಿ ಅಯ್ಯೋ ನಾನು ಬರ್ತಾ ಇದ್ದಾರೆ, ಕರ್ಕೊಂಡು ಬರ್ತಾ ಇದ್ದೀನಿ, ನನ್ನ ನೆಂಟರನ್ನ, ನನ್ನ ಕುಟುಂಬದವರು ಬರ್ತಾ ಇದ್ದಾರೆ, ನನ್ನ ಮಿತ್ರರು ಬರ್ತಾ, ಗಂಡನಿಗೆ ಭಯ ಶುರುವಾಗ್ತದೆ, ಹೆಂಡತಿ ಎಲ್ಲಿ ಅವಮಾನ ಪಡಿಸ್ತಾಳೆ ಎಂಬುದಾಗಿ. ಅತಿಥಿಗಳಾಗಿ ಬರುವವರನ್ನ ಅವಮಾನ ಪಡಿಸುವ ಹೆಂಡತಿಯರನ್ನ ನೋಡುತ್ತೇವೆ. ಅತಿಥಿಗಳಾಗಿ ಬರುವಾಗ ಅವಮಾನ ಪಡಿಸುವ ಗಂಡಂದಿರನ್ನ ನಾವು ನೋಡುತ್ತೇವೆ. ಪವಿತ್ರ ಕುಟುಂಬದ ಸಂಕೇತ ನಮ್ಮಲ್ಲಿ ಇದೆಯೇ? ಪ್ರಿಯರೇ, ಪತಿ ಪತ್ನಿಯರ ಜೀವನ ಸಂಬಂಧ ದೇವರಿಂದ ಆಯ್ಕೆಯಾದದ್ದು. ಅದರಿಂದ ಕುಟುಂಬದಲ್ಲಿ ನಾವು ನಮ್ಮ ಕೊರತೆಗಳನ್ನ ಅರಿತುಕೊಳ್ಳಬೇಕು, ಕೊರತೆಗಳನ್ನ ಬದಲಾಯಿಸಿಕೊಳ್ಳಬೇಕು, ಕೊರತೆಗಳಿಂದ ಹೊರಗೆ ಬರಬೇಕು. ನಮ್ಮನ್ನ ನಾವು ತಪ್ಪುಗಳನ್ನ ಅರಿತುಕೊಂಡು ಬದಲಾಯಿಸಿಕೊಳ್ಳಬೇಕು. ಪ್ರಿಯರೇ, ಇಷ್ಟು ಕಾಲ ನೀವು ಹೇಗೆ ಇದ್ದಿರಬಹುದು? ಇಂದಿನ ಈ ಶುಶ್ರೂಷೆಯನ್ನು ಕೇಳುತ್ತಾ ಇದ್ದೀರಿ. ಕಿವಿರೋರು ಮಾತ್ರ ಕೇಳಲಿಕ್ಕೆ ಸಾಧ್ಯ, ಎಲ್ಲರೂ ಕೇಳಲಿಕ್ಕೆ ಸಾಧ್ಯವಿಲ್ಲ. ಕಿವಿರೋರಿಗೆ ಮಾತ್ರ ಕೇಳಲಿಕ್ಕೆ ಸಾಧ್ಯ. ಕೆಲವರು ಬಿಟ್ಟು ಹೋಗ್ತಾರೆ, ತೊಂದರೆ ಇಲ್ಲ, ಅದೆಲ್ಲ ನಮಗೆ ಬೇಕಾಗಿಲ್ಲ. ದೇವರು ಯಾರು ಆಯ್ಕೆ ಮಾಡಿದ್ರೆ ಅವರು ಮಾತ್ರ ಕೇಳಲಿಕ್ಕೆ ಸಾಧ್ಯ. ಆದರೆ ಕೇಳುವವರು ನೀವಾಗಿರುವಾಗ ನಿಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳಿ. ನನ್ನ ಜೀವನವು ಈ ದಿನದ ಶುಶ್ರೂಷೆಯಾಗಿ ಇದೆಯೇ? ನಾನು ಹೀಗೆ ಜೀವಿಸುತ್ತಾ ಇದ್ದೇನೆ, ಅಥವಾ ನಾನು ಪವಿತ್ರ ಕುಟುಂಬವಾಗಿ, ಸಂತ ಜೋಸೆಫರ ಕುಟುಂಬವಾಗಿ, ಎಲಿಜಬೆತ್ನ ಕುಟುಂಬವಾಗಿ, ಅನ್ನ ಜೋಕಿಮ್ನ ಕುಟುಂಬವಾಗಿ ನಾವು ಜೀವಿಸುತ್ತಾ ಇದ್ದೇವಾ? ನನ್ನ ಕುಟುಂಬದಲ್ಲಿ ದೇವರು ವಾಸ ಮಾಡುತ್ತಾ ಇದ್ದಾರೆಯೇ? ನನ್ನ ಕುಟುಂಬ ಒಂದು ದೇವಾಲಯವಾಗಿದೆಯೇ? ನನ್ನ ಕುಟುಂಬ ಒಂದು ಪ್ರಾರ್ಥನಾ ಕುಟುಂಬವಾಗಿದೆಯೇ? ನನ್ನ ಕುಟುಂಬವು ಆಶೀರ್ವಾದದ ಕುಟುಂಬವಾಗಿದೆಯೇ ಎಂಬುದನ್ನ ಪರಿಶೀಲಿಸಿಕೊಳ್ಳಿರಿ. ಖಂಡಿತವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸರು. ಪ್ರಿಯರೇ, ಈ ದಿನದಲ್ಲಿ ಪವಿತ್ರ ಕುಟುಂಬವನ್ನು ನಾವು ಚಿಂತಿಸುತ್ತಾ ಇದ್ದೇವೆ. ಅದರಿಂದ ಈ ಪವಿತ್ರ ಕುಟುಂಬವು ನಮ್ಮ ಕುಟುಂಬದ ಅನುಗ್ರಹವಾಗಲಿ. ಆ ತಾಯಿಯ, ಸಂತ ಜೋಸೆಫರ, ಪ್ರಭು ಯೇಸುವಿನ ಪವಿತ್ರ ಕುಟುಂಬದಂತೆ ನಮ್ಮ ಕುಟುಂಬವು ಮಾರ್ಪಾಡಾಗುವಂತೆ, ಅನ್ನ ಜೋಕಿಮರಂತೆ
ನಮ್ಮ ಕುಟುಂಬವು ಅನುಗ್ರಹವಾಗುವಂತೆ, ಜಕ್ಕಾರಿಯ ಎಲಿಜಬೆತ್ ಅವರ ಕುಟುಂಬದಂತೆ ನಮ್ಮ ಕುಟುಂಬವು ಅಭಿಷೇಕದ ಕುಟುಂಬವಾಗುವಂತೆ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಸಾರಿಯೋ ಪಾಂಡವಪುರ. ಪ್ರೀಸಲು. ಮೇ ಗಾಡ್ ಬ್ಲೆಸ್ ಯು.